ಅನಂತ ಸಂಸಾರ ಸಮುದ್ರತಾರ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ಕವೇತ್ವವಾರಾಶಿನಿಶಾಕರಾಭ್ಯಾಂ ದೌರ್ಭಾಗ್ಯದಾವಾಂಬುಧಮಾಲಿಕಾಭ್ಯಾಂ ದೂರೀಕೃತಾನಮ್ರವಿಪತ್ತತಿಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನತಾಯಯೋ ಶ್ರೀಪತಿತಾಂ ಸಮೀಯುಃ ಕದಾಚಿದಪ್ಯಾಶು ದರಿದ್ರವರ್ಯಾಃ ಮೂಕಾಶ್ಚ ವಾಚಸ್ಪತಿತಾಂ ಹಿತಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನಾಲೀಕನಿಕಾಶಪದಾಹೃತಾಭ್ಯಾಂ ನಾನಾವಿಮೋಹಾದಿನಿವಾರಿಕಾಭ್ಯಾಂ ನಮಜ್ಜನಾಭೀಷ್ಟತತಿಪ್ರದಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನೃಪಾಲಿಮೌಲೆ ವ್ರಜರತ್ನಕಾಂತಿ ಸರೇದ್ವಿರಾಜಝಷಕನ್ಯಕಾಭ್ಯಾಂ ನೃಪತ್ವದಾಭ್ಯಾಂ ನತಲೋಕಪಂಕ್ತೆ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ಪಾಪಾಂಧಕಾರಾರ್ಕಪರಂಪರಾಭ್ಯಾಂ ತಾಪತ್ರಯಾಹೀಂದ್ರಖಗೇಶ್ವರಾಭ್ಯಾಂ ಜಾಡ್ಯಾಬ್ಧಿಸಂಶೋಷಣವಾಡವಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ಶಮಾಧಿಷಟ್ಕಪ್ರದವೈಭವಾಭ್ಯಾಂ ಸಮಾಧಿದಾನವ್ರತದೀಕ್ಷಿತಾಭ್ಯಾಂ ರಮಾಧವಾಂಘ್ರಿ ಸ್ಥಿರಭಕ್ತಿದಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ಸ್ವಾರ್ಚಾಪರಾಣಾಂ ಅಖಿಲೇಷ್ಟದಾಭ್ಯಾಂ ಸ್ವಾಹಾ ಸಹಾಯಾಕ್ಷದುರಂಧರಾಭ್ಯಾಂ ಸ್ವಾಂತಾಚ್ಚ ಭಾವಪ್ರದಪೂಜನಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ಕಾಮಾದಿಸರ್ಪವ್ರಜಗಾರುಡಾಭ್ಯಾಂ ವಿವೇಕವೈರಾಗ್ಯನಿಧಿಪ್ರದಾಭ್ಯಾಂ ಬೋಧಪ್ರದಾಭ್ಯಾಂ ಧೃತಮೋಕ್ಷದಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ನಮೋ ನಮಸ್ತೆ ಗುರುಪಾದುಕಾಭ್ಯಾಂ ಓಂ ಶ್ರೀ ಗುರು ಬಸವೇಶ್ವರಾಯ ನಮಃ. ಬಸವಾದಿ ಪ್ರಮಥರನ್ನೇ ಮೊದಲು ಮಾಡಿ ಸಮಸ್ತ ದಾರ್ಶನಿಕರ ಸ್ಮರಣೆ ಮಾಡಿ
ಬೀಳೂರಿನ ಗ್ರಾಮದೇವ ಶಕ್ತಿ ಕೇಂದ್ರ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಮಹಾತಪಸ್ವಿಗಳು ಶ್ರೇಷ್ಠ ಶಿವಯೋಗಿವರ್ಯರು, ನಮ್ಮೆಲ್ಲರ ಆರಾಧ್ಯರಾದ ಪರಮ ಪೂಜನೀಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳವರ ದಿವ್ಯ ಗದ್ದುಗೆಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಬೀಳೂರಿನ ಇನ್ನೊಂದು ತಪೋಕ್ಷೇತ್ರ ಹುಚ್ಚೇಶ್ವರ ಶ್ರೀಮಠದ ಮೂಲ ಪುರುಷರು, ಮಹಾತಪಸ್ವಿಗಳು, ಶ್ರೇಷ್ಠ ಜ್ಞಾನಿಗಳಾದಂತಹ ಪರಮ ಪೂಜ್ಯ ಹುಚ್ಚೇಶ್ವರ ಶಿವಯೋಗಿಗಳ ಗದ್ದುಗೆಗೂ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಇವತ್ತಿನ ಈ ಪ್ರವಚನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಶ್ರೀಮಠದ ಪರಮ ಪೂಜ್ಯರಾದ ಬಸವೇಶ್ವರ ಮಹಾರಾಜರ ಚರಣಗಳಿಗೂ ಹಾಗೂ ಸೊಲ್ಲಾಪುರದಿಂದ ಆಗಮಿಸಿರುವಂತಹ ವಾಮನ ಮಹಾರಾಜರ ಪಾದಗಳಿಗೂ ವಂದಿಸಿ, ಶ್ರದ್ಧೆಯಿಂದ ಆಗಮಿಸಿದ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಈ ಜಗತ್ತು ಪವಿತ್ರವಾದದ್ದು ಮಹಾತ್ಮರಿಂದ. ಒಬ್ಬ ಶಿವಯೋಗಿ ಎಲ್ಲಿ ವಾಸ ಮಾಡ್ತಾನ ಆ ಪ್ರದೇಶವೆಲ್ಲ ಪುಣ್ಯಕ್ಷೇತ್ರವಾಗುತ್ತೆ. ಒಬ್ಬ ತಪಸ್ವಿ ಎಲ್ಲಿ ಅನುಷ್ಠಾನ ಮಾಡ್ತಾನ, ಎಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾನ, ಅದೊಂದು ಭೂಮಂಡಲದ ಪುಣ್ಯತೀರ್ಥವಾಗಿ ಮಾರ್ಪಡ್ತದೆ. ಯಾಕೆ ಅದು ಪುಣ್ಯತೀರ್ಥವಾಗ್ತದಂದ್ರೆ, ಯಾರು ಸ್ವಾರ್ಥಕ್ಕಾಗಿ ಏನನ್ನೂ ಬಯಸದೆ ಜಗತ್ತಿನ ಹಿತಕ್ಕಾಗಿ ತಮ್ಮ ಇಡೀ ಆಯುಷ್ಯವನ್ನು ಕಳೀತಾರಲ್ಲ, ಅವರು ಎಲ್ಲಿ ಇರ್ತಾರ ಆ ಕ್ಷೇತ್ರ ಏನಾಗುತ್ತದಂದ್ರೆ ತೀರ್ಥವಾಗುತ್ತದೆ, ಪುಣ್ಯಕ್ಷೇತ್ರವಾಗುತ್ತದೆ. ಅವರ ಮಾತು ಕಥೆಗಳು ಸಾಮಾನ್ಯವಾಗಿರುವುದಿಲ್ಲ, ದಿವ್ಯವಾಗಿರ್ತಾವ, ಅಲೌಕಿಕವಾಗಿರ್ತಾವ. ನಾವು ಮಾತನಾಡಿದರೆ ಅವು ಸಾಮಾನ್ಯ ಮಾತುಗಳಾಗುತ್ತವ, ಮಹಾತ್ಮರ ಮಾತನಾಡಿದರೆ ಅವು ಮಹಾಮಂತ್ರಗಳಾಗ್ತವ, ಶ್ರೇಷ್ಠ ವಚನಗಳಾಗ್ತವ, ಪರಮಾತ್ಮನನ್ನು ಒಲಿಸುವಂತಹ ದಿವ್ಯ ಗೀತಗಳಾಗ್ತವೆ. ಹೀಗಾಗಿ ಅವರ ಇಡೀ ಜೀವನ ದಿವ್ಯತೆಯಿಂದ ಕೂಡಿಕೊಂಡಿರುತ್ತದೆ. ಅವರು ನಮ್ಮ ಹಾಗೆ ಊಟ ಮಾಡಿದ್ರು ಅದು ಊಟ ಅಲ್ಲ, ಅವರು ನಮ್ಮ ಹಾಗೆ ನೋಡಿದ್ರೂ ಅದು ಸಾಮಾನ್ಯವಾದಂತಹ ನೋಟ ಅಲ್ಲ. ಆ ಬಳಿಕ ಅವರು ನಮ್ಮ ಹಾಗೆ ವ್ಯವಹಾರ ಮಾಡಿದರು, ಆ ವ್ಯವಹಾರದ ಹಿಂದೆ ಪ್ರಪಂಚ ಇರುವುದಿಲ್ಲ. ನಾವೆಲ್ಲರೂ ಊಟ ಮಾಡ್ತೀವಿ, ಅದು ಬರೀ ಊಟವಾಗುತ್ತದೆ. ಅವರು ಅದೇ ಆಹಾರವನ್ನು ಸ್ವೀಕಾರ ಮಾಡಿದರೂ ಅದು ಮಹಾಪ್ರಸಾದವಾಗುತ್ತದೆ. ಅವರು ನೀರವನ್ನು ಕುಡಿತಾರ, ಆದ್ರೆ ಅದು ಒಬ್ಬ ಮನುಷ್ಯನನ್ನ ಮುಕ್ತನನ್ನಾಗಿ ಮಾಡುವಂತಹ ದಿವ್ಯ ತೀರ್ಥವಾಗುತ್ತದೆ. ಆತ್ಮಾತ್ವಂ ಗಿರಿಜಾಮತಿ ಪರಿಜನಾಃ ಪ್ರಾಣಾಃ ಶರೀರಂ ಗ್ರಹಂ ಪೂಜಾತೆ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿ ಸಂಚಾರಃ ಪದಯೋಃ ಪ್ರದಕ್ಷಿಣ ವಿಧಿಃ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಒಬ್ಬ ಶಿವಯೋಗಿ ಹಿಂಗ ಬದುಕ್ತಾನ,
ಹೆಂಗಂದ್ರ ಅವನು ನಡೆದರೆ ಅದು ಪರಮಾತ್ಮನ ಪ್ರದಕ್ಷಿಣೆಯಾಗುತ್ತದನೇ ಹೊರತು ಮತ್ತೇನೂ ಆಗುವುದಿಲ್ಲ. ಆತ್ಮ ತ್ವಂ ಗಿರಿಜಾಮತಿ ಪರಿಜನಾಃ ಪ್ರಾಣಾಃ ಶರೀರಂ ಗೃಹಂ. ಈ ಶರೀರವೇ ಒಂದು ಮಹಾಮಂದಿರವಾಗ್ತದೆ. ಅಷ್ಟು ಪವಿತ್ರವಾಗಿ ಒಬ್ಬ ಶಿವಯೋಗಿಯ ಶರೀರ ಇರ್ತದೆ. ಅಲ್ಲಿಂದ ಮುಂದೆ ಹೇಳ್ತಾರ, ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ. ಅವರು ಊಟ ಮಾಡಿದ್ರು ಕೂಡ ಅದು ಒಂದು ಪೂಜೆಯಾಗಿ ಮಾರ್ಪಡ್ತದ. ನಮ್ಮಲ್ಲಿ ಇರುವಂಥ ಜಠರಾಗ್ನಿಗೆ ಅವರು ಪೂಜೆಯನ್ನ ಹವಿಸ್ಸನ್ನ ಸಮರ್ಪಣ ಮಾಡಿದ ರೀತಿಯಲ್ಲಿ ಅವರು ಭೋಜನವನ್ನು ಮಾಡ್ತಾ ಇರ್ತಾರೆ. ನಮ್ಮ ಹಾಗೆ ಸ್ವಾರ್ಥಕ್ಕಾಗಿ, ಜಿಹ್ವಾ ಚಾಪಲ್ಯಕ್ಕಾಗಿ, ನಾಲಿಗೆಯ ರುಚಿಗಾಗಿ ಅವರು ಆಹಾರ ಸೇವನ ಮಾಡುವುದಿಲ್ಲ. ನಿದ್ರಾ ಸಮಾಧಿ ಸ್ಥಿತಿ. ಒಬ್ಬ ಶಿವಯೋಗಿ ಪವಡಿಸಿದ ಅಂದ್ರ, ಮಲ್ಕೊಂಡ ಅಂದ್ರ ಅದು ಸಮಾಧಿ ಸ್ಥಿತಿಯಾಗಿರ್ತದೆ. ಶಿವಯೋಗಿ ಎದ್ದು ಕುಳಿತ ಅಂದ್ರ ಅದೇ ಏನಾಯಿತು? ಶಿವರಾತ್ರಿ ಆಯಿತು. ಅವ ಎದ್ದು ಕುಳಿತ ಅಂದ್ರ ಅದೇ ಜಪ ಆಯಿತು. ನಮ್ಮ ಹಾಗೆ ಭೋಗ ಲಾಲಸೆಗಳಿಗಾಗಿ ಅದು ನಾವು ಮಲ್ಕೊಂಡಿವಂದ್ರ ಟ್ರ್ಯಾಕ್ಟರ್ ಸೌಂಡ್ ಬಂದಂಗ ಪರಿವೇ ಇಲ್ಲ. ನಮಗೆ ದುಡಿದು ಮಲ್ಕೋತೀವಿ ಆ ಮಾತು ಬೇರೆ, ಅದರ ತುಸು ಬೇರೆನೂ ಐತತ್ ನಮಗೆ ಗೊತ್ತಿರಬೇಕು. ನಾವು ಎಲ್ಲೆಲ್ಲೋ ದೇವರನ್ನು ಹುಡುಕಾಡ್ಕೊತ ಹೋಗ್ತೀವಿ, ಆದ್ರೆ ನಮ್ಮ ಒಳಗೆ ಇರುವಂತಹ ದೇವರ ನಮಗೆ ಗೊತ್ತಿಲ್ಲ. ಎಲ್ಲದ ದೇವರ? ಶ್ವಾಸೋಚ್ಛ್ವಾಸದ ಮೂಲದಲ್ಲಿ ದೇವರದ. ಉಸಿರು ತಗೊಳ್ಳೋದು ಬಿಡುದು, ಉಸಿರು ತಗೊಳ್ಳೋದು ಬಿಡುದು ಏನು ಮಾಡ್ತೀವಲ್ಲ. ಸಹ ಅಹಂ ಸಹ ಅಹಂ. ಸಹ ಅಂದ್ರೆ ಯಾರು? ಇಡೀ ವಿಶ್ವವನ್ನು ಬೆಳಗುವಂತಹ ಶಕ್ತಿ ಪರಮಾತ್ಮ. ಸಹ ಅಂತ ಕರೀತಾರೆ ಅವನಿಗೆ, ದೇವರು. ಅಹಂ ಅಂದ್ರೆ ಏನು? ನಾನು. ನಾನು ಯಾರು? ಈ ಶರೀರ ಅಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ, ಈ ಪ್ರಪಂಚಕ್ಕೆ ಸಂಬಂಧಪಟ್ಟಂಥವನು ನಾನಲ್ಲ. ಹಾಗಾದ್ರೆ ನಾನು ಯಾರು ಅಂತ ಕೇಳಿದ್ರ, ಸಹ ಅಹಂ ಸೋಹಂ. ಯಾರು? ಸಾಕ್ಷಾತ್ ಪರಮಾತ್ಮನೇ ನಾವು ಅದೀವಿ ಅನ್ನೋದು ಆ ಶ್ವಾಸೋಚ್ಛ್ವಾಸದಲ್ಲೇ ಗೊತ್ತಾಗ್ತದೆ. ಅದು ಯಾವಾಗಲೂ ಹೇಳ್ಕೋತದ. ಉಸಿರು ತಗೊಂಡಾಗೊಮ್ಮೆ, ಉಸಿರು ಬಿಟ್ಟಾಗೊಮ್ಮೆ ಸಹ ಅಹಂ ಅಂಥೇಳಿ ನಿರಂತರವಾಗಿ ನಡೆದ. ಒಂದು ದಿವಸಕ್ಕೆ ಒಬ್ಬ ಮನುಷ್ಯ 21,600 ಸಲ ಉಸಿರಾಟ ಮಾಡ್ತಾನೆ. ಒಂದು ವೇಳೆ ಬರೀ ಆ ಕಡೆ ಲಕ್ಷ ಕೊಟ್ಟರು ಸಾಕು, ಅಷ್ಟು ಜಪ ಆಗ್ತದೆ. ನಮಗಿದ್ರ ಜ್ಞಾನ ಇಲ್ಲ. ಎದ್ದೀವಿ, ಏನೋ ಉಸಿರು ನಡೆಯಂಗೆ ನಡೆದದ, ನಮ್ಮ ಪ್ರಪಂಚದ ವ್ಯವಹಾರ ಮಾಡ್ಕೋತ ಹೋಗಿಬಿಡ್ತೀವಿ. 100 ವರ್ಷ ಹೆಂಗೆ ಹೋತು ಅಂದ್ರೆ ಖಾಲಿ ಕೈಯಿಂದ ಬಂದೀವಿ, ಏನೋ ಜ್ಞಾನ ತಗೊಳ್ಳಾರ್ದ ದಡ್ಡರಾಗಿ, ಹುಚ್ಚರಾಗಿ, ಮಬ್ಬಗತ್ಲೆ ಈ ಜಗತ್ತಿನಲ್ಲಿ ಮಳ್ಳರಂತೆ ಬದುಕಿ ಕಣ್ಣೀರು ಸುರಿಸ್ಕೋತ, ಚಿಂತೆ ಮಾಡ್ಕೋತ, ಏನೇನೋ ಮಾಡಿ ಕೊನೆಗೆ ಅಳ್ಕೋತ ದೇಹ ಬಿಡ್ತಾನ. ಇವ ಒಬ್ಬ ಹುಚ್ಚ ಅಂತ ಈ ಜಗತ್ತಿನಲ್ಲಿ ಪರಿಗಣಿಸಲ್ಪಡ್ತಾನ. ಶಿವಯೋಗಿಗಳಾದಂಥವ್ರು ಹಾಗಲ್ಲ. ಆತ್ಮ ತ್ವಂ. ಸಾಕ್ಷಾತ್ ಶಿವ ಅಂದ್ರೆ ಯಾರು? ನೀನೇ. ನಿನ್ನ ಬಿಟ್ಟು ಶಿವ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ. ಇದ ಒಂದು ದೊಡ್ಡ ಶಾಸ್ತ್ರ. 2 ವಾಕ್ಯ ನೆನಪಿಟ್ಟುಕೋರಿ. ಏನು? ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ. ಗಡಿಗೆ ಅದ ಅಂದ್ರೆ ಗಡಿಗೆ ಒಳಗೆ ಏನದ? ಮಣ್ಣ ಐತಿ. ಮಣ್ಣು ಬಿಟ್ಟು ಗಡಿಗೆ ಐತೇನು? ಇಲ್ಲ. ಹಂಗ ತನ್ನ ಬಿಟ್ಟು ದೇವರಿಲ್ಲ.
ಶ್ರೀಶೈಲ ಕರೆ ಹೋಗ್ರಿ, ಕೇದಾರ ಕರೆ ಹೋಗ್ರಿ, ನೀವು ರಾಮೇಶ್ವರ ಕರೆ ಹೋಗ್ರಿ, ಯಾವ ಬೇಕಾದ ದೇವರಿಗೆ ಹೋಗ್ರಿ. ದೇವರನ್ನುವಂಥವನು ಮೂಲತಃ ತನ್ನ ಒಳಗ ಅದಾನ. ಆ ತನ್ನ ಒಳಗಿನ ದೇವರನ್ನು ನೆನಪು ಮಾಡಿಕೊಡೋ ಸಲುವಾಗಿ ಹೊರಗಿನ ದೇವರುಗಳು. ನಿಜವಾಗಿಯೂ ಹೊರಗಿರುವಂಥವು ಖರೆ ಖರೆ ದೇವರಲ್ಲವು. 5 ದಿವಸ ಹೆಂಗೆ ನೀವು ಮಣ್ಣಿನ ಗಣಪತಿ ಕೂಡಿಸಿರ್ತೀರಿ, ಹಂಗೆ ಗುಡ್ಯಾನ ಎಲ್ಲ ದೇವರುಗಳು. ನಿಜವಾದ ದೇವರು ಯಾರು ಅಂದ್ರೆ ನಮ್ಮ ಒಳಗದಾನ ಅಂತ ಮಹಾತ್ಮರು ಹೇಳ್ತಾರೆ. ನಿದ್ರಾ ಸಮಾಧಿ ಸ್ಥಿತಿ ಸಂಚಾರಸ್ತು ಪದಯೋಹೋ. ಒಬ್ಬ ಶಿವಯೋಗಿ ತಿರುಗಾಡಿದ ಅಂದ್ರೆ ಅದು ಪರಮಾತ್ಮನ ಪ್ರದಕ್ಷಿಣವಾಗುತ್ತದೆ. ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೀಶ ಪ್ರಸೀದ ಪರಮೇಶ್ವರ ಅಂತ ಪ್ರದಕ್ಷಿಣ ಮಂತ್ರ. ಪ್ರಕೃಷ್ಟ ಪಾಪನಾಶಾಯ, ನಾನು ನನ್ನ ಆಯುಷ್ಯದ ಅವಧಿಯಲ್ಲಿ ಇಲ್ಲಿಯವರೆಗೆ ಎಟ್ಟೆಟ್ಟ ಕೆಟ್ಟ ಕೆಲಸ ಮಾಡೇನಿ, ದುಷ್ಟ ಕೆಲಸಗಳನ್ನು ಮಾಡೇನಿ, ಪಾಪದ ಕಾರ್ಯಗಳನ್ನು ಮಾಡೇನಿ, ಅದೆಲ್ಲವನ್ನ ನಾಶ ಮಾಡುವಂತ ಒಬ್ಬ ಶಿವಯೋಗಿ ತಿರುಗಾಡ್ತಾ ಇರ್ತಾನ. ಅದುವೇ ಪ್ರದಕ್ಷಿಣ. ಪ್ರಕೃಷ್ಟ ಫಲಸಿದ್ಧಯೇ. ಈ ದೇವರ ಗುಡಿ ಸುತ್ತ ಹಾಕ್ತಾರೆ. ಅದೇನು ಸಣ್ಣ ಕೆಲಸ ಏನಲ್ಲದು, ಬಹಳ ದೊಡ್ಡದದು. ಆ ಬಳಿಕ ಮುಂದೆ ಹೇಳ್ತಾರ, ಪ್ರಕೃಷ್ಟ ಫಲಸಿದ್ಧಯೇ, ನೀವು ಏನು ಬೇಕಂತಿರಲ್ಲ ಎಲ್ಲ ಸಿಗ್ತದೆ. ಪ್ರಕೃಷ್ಟ ಪಾಪನಾಶಾಯ ಪ್ರಕೃಷ್ಟ ಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮೀಶ ಪ್ರಸೀದ ಪರಮೇಶ್ವರ. ನಿನ್ನ ಪ್ರದಕ್ಷಿಣ ಹಾಕಿದ್ರೆ ಸಾಕು, ಏನಾಗ್ತದ? ನನ್ನಲ್ಲಿರುವಂಥ ಎಲ್ಲ ದೋಷಗಳು ಹೋಗಿ ನನ್ನ ಒಳಗಿರುವ ದೇವರ ದರ್ಶನ ನನಗಾಗುತ್ತದ ಅಂತ ಪ್ರದಕ್ಷಿಣ. ಮುಂದೆ ಹೇಳ್ತಾರ, ಸಂಚಾರಸ್ತು ಪದಯೋಹೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ. ಗಿರಹ ಅಂದ್ರ ಮಾತುಗಳು. ನಾವೇನು ಮಾತಾಡ್ತೇವಲ್ಲ, ಈ ಮಾತುಗಳಲ್ಲಿ ಶಿವತತ್ವ ತುಂಬಿತ್ತು ಅಂದ್ರೆ ಅದುವೇ ಮಂತ್ರವಾಗುತ್ತದೆ. ಈ ಮಾತಂದ್ರೆ ಏನು ಸಾಮಾನ್ಯ ಅಲ್ಲಿದು. ಇದೇ ಮಾತಿನ ಮೂಲಕ ಋಷಿಮುನಿಗಳೆಲ್ಲ ಮಹಾ ತತ್ವಶಾಸ್ತ್ರವನ್ನ ಉಪನಿಷತ್ತುಗಳನ್ನು ಬೋಧಿಸಿದರು. ಇದೇ ಮಾತುಗಳ ಮೂಲಕವೇ ಶರಣರು ವಚನಗಳನ್ನು ಹೇಳಿದರು. ದಾಸರು ಅನೇಕ ಪದಗಳನ್ನು ಹಾಡಿದರು. ಮಹಾ ಕವಿಗಳು ಶ್ರೇಷ್ಠ ಕಾವ್ಯಗಳನ್ನೇ ರಚನೆ ಮಾಡಿದರು. ಸಾಹಿತಿಗಳೆಲ್ಲ ಉದ್ಗ್ರಂಥಗಳನ್ನು ರಚನೆ ಮಾಡಿದರು. ಅನೇಕ ಜನ ಸಂಶೋಧಕರು, ವಿಜ್ಞಾನಿಗಳು ಎಲ್ಲರೂ ಕೂಡ ಇದೇ ಮಾತಿನ ಮೂಲಕವೇ ಜಗತ್ತಿಗೆ ಹೊಸ ಜ್ಞಾನದ ಪರಿಕಲ್ಪನೆಯನ್ನು ತಂದುಕೊಟ್ರು. ಎದರಿಂದ? ಇದೇ ಮಾತಿನ ಮೂಲಕ. ಹೀಗಾಗಿ ನಮ್ಮ ಮಾತುಗಳು ಕೂಡ ಹೆಂಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸ್ತೋತ್ರಾಣಿ ಸರ್ವಾಗಿರೋ. ಮಾತಾಡಿದರೆ ಪರಮಾತ್ಮ ಮೆಚ್ಚುವಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ದೇವರು ಮೆಚ್ಚಂತ ಮಾತುಗಳನ್ನು ಯಾವ ಮನುಷ್ಯ ಮಾತಾಡ್ತಾ ಇರ್ತಾನಲ್ಲ ಅವನಿಗೆ ಶಿವಯೋಗಿ ಅಂತ ಕರೆಯುವುದು, ಅವನಿಗೆ ಮಹಾತ್ಮ ಅಂತ ಕರೆಯುವುದು. ಹುಟ್ಟಿಟ್ಟು ದಿವಸ ಆತು, ಇಷ್ಟು ವರ್ಷ ಆಯಿತು, ಮಾತಾಡಿದ್ದೀವಿ. ಆ ಮಾತುಗಳು ಹೊರಗೆ ಬಂದ್ರೆ ಒಬ್ಬರ ಮನಸ್ಸಿಗೆ ಏನಾದರೂ ಚುಚ್ಚುತ್ತಾವ. ಆ ಮಾತುಗಳು ಹೊರಗೆ ಬಂದು ಅಂದ್ರೆ ಸಮಾಜದಲ್ಲಿ ಏನಾದರೂ ಒಡಕು ಉಂಟಾಗ್ತದ. ಕೂಡಿದಂಥ ಮನೆಗಳು ಅಗಲ್ತಾವು. ಶಾಂತಿರುವಂತಹ ಸಮಾಜದಲ್ಲಿ ಜಗಳ ಹತ್ತದ. ಇಂಥ ಮಾತುಗಳು ಏನು ಎದಕ್ಕೆ ಉಪಯೋಗ ಬರ್ತಾವು? ಸ್ತೋತ್ರಾಣಿ ಸರ್ವಾಗಿರು. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ನಾ ಈ ಜಗತ್ತಿನಲ್ಲಿ ಯಾವ ಕೆಲಸಗಳನ್ನು ಮಾಡ್ತಿಲ್ಲ ಅದೆಲ್ಲವೂ ಪರಮಾತ್ಮನೇ ನಿನ್ನ ಪೂಜೆ ಅಂತ ಮಹಾತ್ಮರು ಹೇಳಿದರು. ಬೇಕಾದ ಕೆಲಸ ಮಾಡಲಿ, ಇವತ್ತು ಚಲೋ ಕೆಲಸ, ಅದೆಲ್ಲವೂ ಪರಮಾತ್ಮನ ಪೂಜೆ ಆಗ್ತದೆ. ಬರೇ 1 ತಾಸು ಪೂಜೆ ಮಾಡೋದೇ ಪೂಜೆ ಅಲ್ಲ. ಒಬ್ಬ ಹಸಿದಂತಹ ಭಿಕ್ಷುಕನಿಗೆ 1 ತುತ್ತ ಅನ್ನ ಕೊಟ್ರಿ ಅಂದ್ರೆ ಆ ಕೊಡುವಂತಹ ಕ್ರಿಯೆಯೇ ದೇವ ಪೂಜೆಯಾಗಿ ಮಾರ್ಪಡುತ್ತದೆ. ಬಾಡುವಂತಹ ಒಂದು ಹೂವಿನ ಗಿಡಕ್ಕೆ 1 ಲೋಟ ನೀರವನ್ನು ಹಾಕಿದ್ರೆ ಆ ನೀರು ಹಾಕುವಂತಹ ಕ್ರಿಯೆಯೇ ದೇವನ ಪೂಜೆಯಾಗ್ತದ.
ನೀರಿರಲಾರದೆ ಬಿದ್ದು ಒದ್ದಾಡುವಂತಹ ಪ್ರಾಣಿಗಳಿಗೆ ನೀರು ಕುಡಿಸಿ ಮೇವು ಹಾಕಿ ಸ್ವಲ್ಪ ಅವುಗಳಿಗೆ ವ್ಯವಸ್ಥೆ ಮಾಡಿದರೆ ಅದುವೇ ಶಂಭುವಿನ ಪೂಜೆಯಾಗುತ್ತದೆ. ಆವಾಗ ಆ ಪ್ರಾಣಿ ಏನು ಸಂತೋಷಪಟ್ಟ ಹರಸ್ತದಲ್ಲ, ಅದು ಪರಮಾತ್ಮನ ಆಶೀರ್ವಾದ ಈ ಜಗತ್ತಿನಲ್ಲಿ. ಅದನ್ನು ಬಿಟ್ಟು ಎದ್ದ ಅಂದ್ರೆ ಬಾರ್ಕೋಲ್ ತಗೊಂಡ ಎದ್ದ. ಸುಮ್ಮ ಹಾದಿ ಹಿಂದೆ ಹೋಗುವಾಗ ನಾಯಿಗಳು ಕಂಡ್ರೆ ಅವು ಪಾಪ ತಮ್ಮಷ್ಟಕ್ಕೆ ತಾವು ವಾಕಿಂಗ್ ಮಾಡ್ತಿರ್ತಾವ. ಮುಂಜಾನೆ ಇವ ಕಲ್ಲು ತಗೊಂಡು ಹೋಗದ, ಮಂಗ್ಯಗಳು ಗಿಡದಾಗಿರ್ತಾವ, ಇವ ಕೆಳಗೆ ನಿಂತ ಕಲ್ಲು ಹೋಗದವು. ಅವೇನು ಬಂದು ಇವು ಕೆಣಕಿಲ್ಲ, ಏನಿಲ್ಲ. ಹಿಂಗೆ ನಮ್ದು ಏನದ ಅಂದ್ರೆ ಸುಮ್ಮ ಹೋಗಂಗಿಲ್ಲ. ನಾವು ಹೋಗ್ತಾ ದಾರಿಯಿಂದ ಹೋಗಾಗ ಒಂದು ಯಾವುದಾರ ಚಲೋ ಕಂಟಿ ಚಲೋ ಹೂವು ಏನ್ರಿ ಕಂಟಂದ್ರೆ ಟೊಂಗಿ ಮುರಿದು ಹೋಗದ ಹೊಕ್ಕಿ, ಕೈ ಸುಮ್ ಕುಂಡ್ರಂಗಿಲ್ಲ. ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಒಬ್ಬ ಶಿವಯೋಗಿ ಈ ರೀತಿಯಾಗಿ ಜಗತ್ತಿನಲ್ಲಿ ಬದುಕ್ತ. ಜನನಿ ಕೃತಾರ್ಥ, ಜನ್ಮಭೂಮಿ ಕೃತಾರ್ಥ, ವಸುಂಧರಾ ಪುಣ್ಯವತೀ ಚ ತೇನ. ಅವ್ರು ಹೇಳ್ತಾರ, ಒಬ್ಬ ಶಿವಯೋಗಿ ಈ ಜಗತ್ತಿನಲ್ಲಿ ಅವತರಿಸಿದ ಅಂದ್ರೆ ಏನೇನಾಗ್ತದ? ಜನನೀ ಕೃತಾರ್ಥ. ಅಂತಹ ಮಕ್ಕಳನ್ನು ಪಡೆದಂತಹ ತಾಯಿ ನಿಜಕ್ಕೂ ಕೃತಾರ್ಥಳು. ಜನ್ಮಭೂಮಿ ಕೃತಾರ್ಥ. ಭಾರತ ದೇಶ ಯಾಕಿಷ್ಟು ಪವಿತ್ರ ಆಗ್ಯದ ಅಂದ್ರೆ ನಮ್ಮಂಥ ಸಾಮಾನ್ಯ ಮನುಷ್ಯರಿಂದ ಪವಿತ್ರ ಆಗಿಲ್ಲದು. ಇಲ್ಲಿ ಮಹಾ ಶಿವಯೋಗಿಗಳು, ಶ್ರೇಷ್ಠ ಸನ್ಯಾಸಿಗಳು, ಸಿದ್ಧ ಪುರುಷರು, ಮಹಾತ್ಮರು ಕಾಲ ಕಾಲಕ್ಕೆ ಅವತಾರ ತಾಳಾರ ಅಂಥೇಳಿ ಭಾರತ ದೇಶ ಜಗತ್ತಿನಲ್ಲಿ ದೇವಭೂಮಿ ಆಯಿತು. ಅಧ್ಯಾತ್ಮದ ಅವತರಣ ಕ್ಷೇತ್ರ ಆಯಿತು. ಎದರಿಂದ? ಮಹಾತ್ಮರ ಅವತರಿಸಿದ್ದರಿಂದ. ವಸುಂಧರಾ ಪುಣ್ಯವತೀ ಚತೇನ. ಭೂಮಿ ಮೇಲಿನ ಪಾಪವನ್ನು ಕಡಿಮೆ ಮಾಡೋರು ಯಾರು ಅಂದ್ರೆ ಮಹಾತ್ಮರು. ನಾವು ಜಗತ್ತಿಗೆ ಬಂದೀವಂದ್ರೆ 10 ಕೋರ್ಟ್ ಕೇಸ್ ಹೆಚ್ಚಕ್ಕವು, 10 ಜಗಳ ಹೆಚ್ಚಿಗೆ ಅಕ್ಕವು. ಆದ್ರೆ ಮಹಾತ್ಮರಿ ಜಗತ್ತಿಗೆ ಬಂದ್ರಂದ್ರೆ ಜಗತ್ತಿನಲ್ಲಿರುವಂತಹ ಪಾಪದ ಭಾರ ಕಡಿಮೆ ಆಗ್ತದೆ. ಹಂಗಾದ್ರೆ ಮಹಾತ್ಮರನ್ನವ್ರು ಸಪ್ರೇಟ್ ಬೇರೆ ಇರ್ತಾರ, ನಾವು ಬೇರೆ ಇವತ್ತು ಹಿಂಗೇನಲ್ಲ. ಮತ್ತು ಯಾವ ಮನುಷ್ಯ ತನ್ನ ಮನಸ್ಸನ್ನು ಪ್ರತಿದಿನ ಸ್ವಚ್ಛ ಮಾಡ್ಕೋತಿರ್ತಾನಲ್ಲ ಅವನೇ ಮಹಾತ್ಮ ಆಗುತ್ತಾನೆ. ಯಾವ ಮನುಷ್ಯ ಪರಮಾತ್ಮನ ಕಡೆಗೆ ಲಕ್ಷ್ಯ ಕೊಡ್ತಾನಲ್ಲ ಅವನೇ ಒಬ್ಬ ಶಿವಯೋಗಿ ಆಗ್ತಾನ, ಅವನೇ ಒಬ್ಬ ಯೋಗಿ ಆಗ್ತಾನ. ಹೀಗಾಗಿ ಅಂತಹ ಮಹಾತ್ಮರ ತಪಸ್ಸನ್ನು ಮಾಡಿದಂತಹ ಸ್ಥಳಗಳೇ ಅವು ದಿವ್ಯ ಕ್ಷೇತ್ರಗಳು, ಧರ್ಮಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ತೀರ್ಥಗಳು. ಆ ಜಾಗದಲ್ಲಿ ಏನಿರ್ತದಂದ್ರ ತಪಸ್ಸಿದ್ಧಿಯಾದಂತಹ ಕ್ಷೇತ್ರಗಳವು. ನೀವು ಮನ್ಯಾಗೆದ್ದು ತಣ್ಣ ಕುಂಡ್ರಂದ್ರೆ ಸಾಧ್ಯ ಇಲ್ಲ. ಸುಮ್ಮ ಕುಂಡ್ರಂದ್ರೆ ಕೆಲಸ ಆಗು ಮಾತಲ್ಲ ಮನ್ಯಾಗ. ಅದೇ ಮಠದಾಗ ಬಂದ ಸುಮ್ಮ ಕುಂಡ್ರಂದ್ರೆ ಇಲ್ಲಿ ಸಾಧ್ಯದ. ಯಾಕೆ ಸಾಧ್ಯ ಆಗ್ತದಂದ್ರೆ ಇಲ್ಲಿ ತಪಸ್ಸಿನ ಶಕ್ತಿ ಇರ್ತದೆ. ಲಕ್ಷಗಟ್ಟಲೆ ಜನ ಇದ್ರೂ ಕೂಡ ಇಲ್ಲಿ ಶಾಂತವಾಗೇ ಇರ್ತಾರ. ಬೇಕಾದಷ್ಟು ಮನಸ್ಸಿನ ತಾಪ ಇದ್ರೂ ಆ ತಾಪ ಎಲ್ಲ ಕಡಿಮೆ ಆಗ್ತದ, ಶಾಂತವಾಗ್ತದ. ಯಾಕೆ ಅಂದ್ರೆ ಇದು ತಪೋಕ್ಷೇತ್ರ. ಹಾಗೆ ಭಾರತ ದೇಶ ತಪಸ್ವಿಗಳಿಂದಾಗಿ, ಮಹಾತ್ಮರಿಂದಾಗಿ ಇಷ್ಟೊಂದು ಜಗತ್ತಿನಲ್ಲಿ ಪೂಜನೀಯ ಸ್ಥಾನವನ್ನು ಪಡೆದದು. ನಾವು ಅಷ್ಟು ಪವಿತ್ರರಾಗಬೇಕಂದ್ರೆ ದಿನಂಪ್ರತಿಯಾಗಿ ನಾವೇನು ಮಾಡಬೇಕು? ಜಪ ಮಾಡಬೇಕು. ಯಾವ ಮನುಷ್ಯ ದೇವರ ನಾಮ ಸ್ಮರಣೆಯನ್ನು ಮಾಡ್ತಾನೆ ಅವನ ಜೀವನ ಪವಿತ್ರವಾಗುತ್ತದೆ. ಬರೀ ರೊಕ್ಕನ ಎಣಿಸೋದಲ್ಲ. ನಮ್ಮವೆಲ್ಲ ಏನಾಗ್ಯಾವ? ರೊಕ್ಕ ಎಣಿಸೋದು, ಹೊಲ ಎಣಿಸೋದು, ಮಕ್ಕಳನ್ನ ಎಣಿಸೋದು. ಬೀಗರು ಎಷ್ಟು ಮಂದಿ ಆದರು, ಮೊಮ್ಮಕ್ಕಳು ಎಷ್ಟು ಹುಟ್ಟಿದ್ವಪ್ಪ ಇವಾಗ, ಇದನ್ನ ಎಣಿಸ್ತಾನೆ.
ಅವರು ಸತ್ತೊಕ್ಕಾರ, ನೀನು ಸತ್ತೊಕ್ಕಿ, ಅದನ್ನು ಎಣಿಸಿ ಏನು ಮಾಡೋದದ? ಯಾವುದನ್ನು ನಾವು ಜಪಿಸಬೇಕು ಅಂದರೆ ಯಾವುದಕ್ಕೆ ನಾಶವೇ ಇಲ್ಲವೋ, ಯಾವುದಕ್ಕೆ ಸಾವಿಲ್ಲವೋ ಅದನ್ನು ನೆನೆಸಬೇಕು. ಅದು ದೇವರ ನಾಮ, ಅದನ್ನು ನೆನೆಸ್ಬೇಕು. ಬಂದವನೇ ಎಣಿಸ್ಲಕ್ಕೆ ಚಾಲೂ ಮಾಡಿದ. ಗೊತ್ತೈತೇನು ನಿನಗತ್ತು ಹೇಳಿದೆವು. ಯಾರಿಗೆ? ತನ್ನ ಮಕ್ಕಳಿಗೆ ಹೇಳಿದ, ಕುಣಿಸ್ಕೊಂಡು ಮುಂದೆ ಕುಣಿಸ್ಕೊಂಡು, ತಮ್ಮ ನಾ ಬ್ಯಾರೆ ಆದ ಕಾಲಕ್ಕೆ ನನಗೆ ಬರೀ 1 ಎಕರೆ ಹೊಲ ಬಂದಿತ್ತು. 2 ಅಲ್ಯೂಮಿನಿಯಂ ಪಾತ್ರೆ ಕೊಟ್ಟು ನಮ್ಮ ಅಪ್ಪ ನನ್ನ ಮನೆಯಿಂದ ಹೊರಗೆ ಹಾಕಿದ್ದ. ಇವತ್ತು 100 ಎಕರೆ ಗಳಿಸೇಂತಮ್ಮ ಅಂತ ಮಗಗೆ ಹೇಳ್ತಿರ್ತಾನೆ. ತನ್ನ ಪರಾಕ್ರಮ, ತಾ ಜಗತ್ತಿನಲ್ಲಿ ಏನು ಸಾಧನೆ ಮಾಡ್ಯಾನ ಅನ್ನೋದು ಹೇಳ್ತಿರ್ತಾನೆ. ಅವ ಮಗ ಅಂತಾನು ಹೊಳ್ಳಿ, ಜಗತ್ತಿನಾಗ ಯಾರೂ ಮಾಡಲಾರ್ದ ಕೆಲಸ ಏನು ನೀವು ಮಾಡಿಲ್ಲಲ್ಲ, ಎಲ್ಲ ದೀಡ ಪಂಡಿತರು ಯಜ್ಞ ಮಾಡ್ಯಾರ, ನೀನು ಯಜ್ಞ ಮಾಡಿದೆ. ಮಹಾತ್ಮರು ಏನು ಹೇಳ್ತಾರ, ಇದು ಹುಟ್ಟಿ ಸಾಯುವಂತಹ ಈ ಜಗತ್ತು, ನಾಶವಾಗುವಂತಹ, ಕಳೆದು ಹೋಗುವಂತಹ, ವಿನಾಶಶೀಲವಾದಂತಹ ಈ ಜಗತ್ತಿನ ಬೆನ್ನು ಹತ್ತಲಾಕ ಹೋಗಬೇಡ. ಹಗಲು ಕಂಡ ಕಮರಿಯ ഇരുಳು ಬೀಳುವರೇ ಎಲೆ ಮರುಳು ಮಾನವನೇ. ಹಗಲದ್ದು ನೋಡ್ಯಾನೆ ತೆಗ್ಗೈತೆ ಅಂಥೇಳಿ ರಾತ್ರಿ ಹೋಗಿ ಕುಡಿದ್ ನಿಷೇಧಾಗಿ ಬಿದ್ದ. ಎಲ್ಲಿ ಬಿದ್ದ? ಹಗಲು ನೋಡ್ಯಾನ. ಇಲ್ಲಿ ಮಠದಿಂದ ಮುಂದೆ ಸ್ವಲ್ಪ ದೂರ ಹೋದ ಬಳಕ ತೆಗ್ಗೈತೆ ಅಂತ ನೋಡ್ಯಾನ, ಬರಬ್ಬರಿ ಅದ ತೆಗ್ನ್ಯಾಗ ಹೋಗಿ ಬಿದ್ದ. ಇವ್ ಕುಡ್ಡ ಅನ್ಬೇಕು, ಹುಚ್ಚ ಅನ್ಬೇಕು? ಎರಡೂ ಅದ ನೀವು. ಅದಕ್ಕ ನಾವು ಸ್ವಲ್ಪ ಏನಾಗಬೇಕು? ಜಾಣರಾಗಬೇಕು. ಏನನ್ನ ಜಪ ಮಾಡಬೇಕು, ಯಾವ ಕೆಲಸ ಮಾಡಬೇಕು, ಆಯುಷ್ಯ ಬಹಳ ಕಡಿಮೆ ಅದ. ನಾವೆಲ್ಲ ನಿಶ್ಚಿಂತೆಯಿಂದ ಅದೀವಿ, ಆದರೆ ನಿಜವಾಗಿ ನಿಶ್ಚಿಂತೆಯಿಂದ ಇರ್ಲಕ್ಕಾಗೋದಿಲ್ಲ. ನಾವೆಲ್ಲ ತಿಳ್ಕೊಂಡಿದ್ದೀವಿ, ಇನ್ನು ಮೊಮ್ಮಕ್ಕಳ ತಲೆ ಮೇಲೆ ಅಕ್ಕಿ ಕಾಳು ಒಗದ ನಾವು ಹೋಗುದತ್ತ. ರಾತ್ರಿ 2 ಗಂಟೆಗೆ ಅದು ಹಾರ್ಟ್ ಹೇಳಿತ್ತು, ತಮ್ಮ ನಿನ್ನ ಸಂತೆ ಮುಗಿತಪ್ಪ, ಮುಗೀತು, ಎಕ್ಸ್ಪೈರಿ ಡೇಟ್. ಅದು ಇನ್ನೂ ಗೊತ್ತಾಕತ್ತೆ, ಔಷಧಿ ಇದ್ರ ಮೇಲೆ ಬರೆದಿರ್ತಾರೆ, ಎಕ್ಸ್ಪೈರಿ ಡೇಟ, ವಾರಂಟಿ, ಗ್ಯಾರಂಟಿ ಎಲ್ಲ ಬರೆದಿರ್ತಾರೆ, ಅದು ಗೊತ್ತಾಕೈತಿ. ಇದು ದೇವರು ಬರೆದದ್ದು ಗೊತ್ತಾಗಂಗಿಲ್ಲ. ಇದನ್ನು ಓದ್ಲಾಕು ಸಾಮಾನ್ಯ ಮನುಷ್ಯರಿಗೆ ಬರಂಗಿಲ್ಲ. ಮಹಾತ್ಮರಿಗೆ ಗೊತ್ತಾಗ್ತದ, ಇವ ಇಂದ ಹೋಗವದಾನಂತ ಗೊತ್ತಾಕೈತಿ. ಅದಕ್ಕೆ ಯಾವತ್ತು ನಮ್ದು ಎಕ್ಸ್ಪೈರಿ ಡೇಟ್ ಐತೆ ಅಂತ ಗೊತ್ತಿಲ್ಲ. ಇಂದ ರಾತ್ರಿ ಇರ್ಬೋದು, ಇನ್ನೊಂದು 50 ವರ್ಷ ಬಿಟ್ಟಿರ್ಬೋದು. ಅದು ಮುಗಿಯುವುದರೊಳಗಾಗಿ ನಾವು ಏನು ಕೆಲಸ ಮಾಡಬೇಕಾಗ್ಯದಲ್ಲ ಅದನ್ನು ಮಾಡಬೇಕು. ಒಬ್ಬ ರೈತ ಇದ್ದ ಒಂದು ಊರಿನಲ್ಲಿ. ರೈತರಿಗೆ ಬಹಳ ಬೇಗ ದೇವರು ಒಲಿತಾನ, ಇದು ಶಾಶ್ವತ ಸತ್ಯ. ಯಾಕೆ ರೈತರಿಗೆ ಒಲಿತಾನ ದೇವರು ಅಂದ್ರೆ, ರೈತರು ನಿಸರ್ಗದ ನಡು ಇರ್ತಾರ, ಸದಾಕಾಲ ಕಷ್ಟಪಡ್ತಾ ಇರ್ತಾರ, ಸುಳ್ಳು ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ, ಕಪಟ ಮೋಸ ವಂಚನೆಗಳು ಅವರ ಹೃದಯದಲ್ಲಿರುವುದಿಲ್ಲ. ಅದಕ್ಕೆ ರೈತರಿಗೆ ದೇವರ ಬೇಗನೆ ಒಲಿತಾನ. ಹಂಗ ಒಬ್ಬ ರೈತ ಇದ್ದ, ಅವಗೇನು ಹೊರಗಿನ ಪ್ರಪಂಚದೇನು ಗೊತ್ತಿರಲಿಲ್ಲ. ಮುಂಜಾನೆ ಎದ್ದ ಅಂದ್ರೆ ರಾತ್ರಿ ಮಲಗೋ ತನಕ ಬರೀ ಒಕ್ಕಲ್ತನ. ಹೀಗ ಒಕ್ಕಲ್ತನ ಸಾಗಿತ್ತು. ಒಂದು ದಿನ ಮಧ್ಯಾಹ್ನ 12-1 ಗಂಟೆ ಸಮಯ ಆಗಿತ್ತು. ಎತ್ತುಗಳನ್ನ ಇನ್ನೇನ ಬೇವಿನ ಗಿಡದ ನೆರಳಕ್ಕೆ ನಿಲ್ಲಿಸಿ, ನಗ ಕೆಳಗಿಳಿಸಿ ಸ್ವಲ್ಪ ನೀರು ಕುಡಿಸ್ತಿದ್ದ. ಅಷ್ಟರೊಳಗೆ ದಾರಿಯಿಂದ ಒಬ್ಬರು ಶ್ರೇಷ್ಠ ಸನ್ಯಾಸಿಗಳು ಹಾದು ಹೊಂಟಿದ್ರು. ಅವರು ಯಾರು ಅಂದ್ರ, ಆಗಿನ ಕಾಲದಲ್ಲಿ ಸಿದ್ಧರಲ್ಲಿಯೇ ಮಹಾಸಿದ್ಧರಾದಂತಹ ನಾಥ ಪರಂಪರೆಯ ದಿಗ್ಗಜರು. ನಾಥ ಪರಂಪರಾ ಅಂತದ,
ಸಿದ್ಧಿಯ ಪರಂಪರೆ ಅದು, ಸಾಮಾನ್ಯರಲ್ಲ ಅವ್ರು ಯಾರು. ಅಂತಹ ಗುರು ಮತ್ಸ್ಯೇಂದ್ರನಾಥರ ಅತ್ಯಂತ ಪ್ರೀತಿಯ ಶಿಷ್ಯ ಗುರು ಗೋರಖನಾಥರು ಹಾದು ಹೊಂಟಿದ್ರು. ಕೇಳಿರಲ್ಲ ಗೋರಖನಾಥ್ ಅಂತ ಹೆಸರು, ಬಹಳ ದೊಡ್ಡ ಹೆಸರದು. ಅಂಥ ತಪಸ್ವಿಗಳಿದ್ರು ಅವರು. ಅವರು ದಾರಿಯಿಂದ ಹಾದು ಹೊಂಟಿದ್ರು. ಇವಾಗೇನು ಗೊತ್ತು, ಇವರೇ ಗೋರಖನಾಥರಂತ. ಆದ್ರೆ ಅವರ ಮುಖ ನೋಡಿ, ಅವರಲ್ಲಿರುವ ತೇಜಸ್ಸನ್ನು ನೋಡಿ, ಆ ಸನ್ಯಾಸಿಯ ವೇಷವನ್ನ, ತಪಸ್ವಿಯ ವೇಷವನ್ನ ನೋಡಿ ಇವನಿಗೆ ಭಕ್ತಿ ತುಂಬಿ ಬಂತು. ಓಡ್ಕೋತ ಹೋದ, ಸಾಷ್ಟಾಂಗ ನಮಸ್ಕಾರ ಹಾಕಿದ ಗೋರಖನಾಥರಿಗೆ. ಹಾಕಿ ಆ ಗೋರಖನಾಥರ ಪಾದ ಹಿಡಿದು ಹೇಳಿದ, ಮಹಾತ್ಮರೇ, ಪೂಜ್ಯರೇ, ತಾವು ಮಧ್ಯಾಹ್ನ ಬಿಸಿಲಾಗೈತಿ, ಈ ಮಧ್ಯಾಹ್ನ ಬಿಸಿಲೊಳಗೆ ಹೋಗಬಾರದು. ಇಲ್ಲೇ ನನ್ನ ಹೊಲದಲ್ಲಿ ತಾವು ಮಧ್ಯಾಹ್ನದೊಂದು ಪ್ರಸಾದ ಮಾಡಿ ಸ್ವಲ್ಪ ಹೊತ್ತು ಬಿಸಿಲು ತಗ್ಗುವವರೆಗೆ ವಿಶ್ರಾಂತಿ ಮಾಡಿ ಆ ಬಳಿಕ ಮುಂದೆ ನೀವು ದಾರಿಯನ್ನು ಕ್ರಮಿಸಬೇಕು ಅಂತ ವಿನಂತಿ ಮಾಡಿಕೊಂಡ. ಅವರು ಸನ್ಯಾಸಿಗಳಿಗೇನು ಬುತ್ತಿ ಕಟ್ಕೊಂಡು ಹೋಗ್ತಾರೇನು? ಅವರು ಏನಿಲ್ಲ. ಆಯಿತು, ಕರೆದ ಕೂಡಲೇ ಅವರು ಸಂತೋಷಪ ಅಂತ ಬಂದರು. ಬೇವಿನ ಗಿಡದ ಕೆಳಗೆ ಕುಂತರು. ಅವರಿಗೆ ಕಾಲು ತೊಳೆದ, ಮುಖ ತೊಳ್ಕೊಳಕ್ಕೆ ನೀರು ಕೊಟ್ಟ ತಂದೇನ ಹುಲ್ಲಿನ ಚಾಪಿತ್ತು ಅದನ್ನೇ ಹಾಸಿದ. ಹಾಸಿ ಮನೆಯಿಂದ ಬುತ್ತಿ ಬಂತು. ಬುತ್ತಿಯನ್ನು ಬಿಚ್ಚಿ ಗುರು ಗೋರಖನಾಥರಿಗೆ ಉಣಿಸಿದ. ಹಿಂಗೆ ಯಾರೇ ಸಿಟ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಐತೇನು? ಸಿಟ್ಯಾಗ ಎಂದ ಹೋಗೋರು ಇರ್ತಾರ ಸ್ವಾಮಿಗಳವ್ರ ಮನೆಗೆ ಮೊದಲೇ ಹೇಳ್ಬೇಕು. ಇವರು ತಪ್ಪಿ ಏನಾದರೂ ಅಂದ ಎಲ್ರಿ ಫೋನ್ ಹಚ್ಚಿರಂದ್ರೆ ನಾಟ್ ರೀಚೇಬಲ್, ಸಿಗಂಗಿಲ್ಲ ಅವರು. ಮುಂದೆ ವರಿದ ಹಂತವಾಗಿ ಸ್ವಿಚ್ ಆಫ್ ಮಾಡಿದ್ದಾರೆ. ಆದ್ರೆ ಹಳ್ಳಿಯಲ್ಲಿ ಎಷ್ಟು ಭಕ್ತಿ, ಆಗ ಅವರಿಗೆಲ್ಲ ಉಣಿಸಿದ. ರೈತನ ಮನ್ಯಾಗ ಊಟ ಮಾಡಬೇಕು, ಮತ್ತು ಬೇರೆದವ್ರ ಮನ್ಯಾಗ ಹಿಂಗೆ ಊಟ ಆಗಂಗಿಲ್ಲ. ಊಟ ಮಾಡೋದಿದ್ರೆ ಎಲ್ಲಿ ಬರಬೇಕು? ಹೋಟೆಲ್ಗೂ ಅಲ್ಲ, ಸಿಟಿಗೂ ಅಲ್ಲ, ಎಲ್ಲಿ? ರೈತನ ಮನೆಗೆ ಬರಬೇಕು. ಮತ್ತು ಈಗೆಲ್ಲ ಇದು ಸಂತಿಗೆ ಹೋಗಿ ತಂದು ಈ ರೈತರಲ್ಲ, ಮತ್ತು ಮನ್ಯಾಗ ಬೆಳೆದ ರೈತರು ಇರಬೇಕು, ಆ ರೈತರ ಮನೆಗೆ ಹೋಗ್ಬೇಕು. ಇವ್ರದ್ದು ಅಕಸ್ಮಾತ್ ಗುರುವಾರದು ಹೋದ್ರೆ ಮನ್ಯಾಗ ಟೊಮೆಟೊ ಇಲ್ಲ, ಸೌತೆಕಾಯಿ ಇಲ್ಲ, ಗಾಜರಿಲ್ಲ, ಶಿವ ಏನಮ್ಮ ಸ್ವಚ್ಛ. ಯಾಕಂದ್ರೆ ಶುಕ್ರವಾರ ಸಂತೆ ಮಾಡೋರ್ತಾರೆ, ಮತ್ತೆ ಇವರು ಏನೂ ಸಿಗಂಗಿಲ್ಲ. ಯಾರಿಗಾದ್ರೂ ಶರಬತ್ ಮಾಡ್ಬೇಕಂದ್ರೆ ಒಂದು ಲಿಂಬೆ ಹಣ್ಣು ಸಿಗಂಗಿಲ್ಲ. ಯಾಕೆ? ಒಂದು ಬೀಜ ಹಿತ್ಲಾಗ ಹೋಗೋದು, ಒಂದು ಲಿಂಬೆ ಹಣ್ಣಿನ ಗಿಡ ಬೆಳೆಸ್ಲಕ್ಕಾಗೋದಿಲ್ಲ. ಆ ಬಳಿಕ ಎಲ್ಲ ಉಣಿಸಿದ. ಅವರಿಗೆ ಬೆವರು ಬರಬಾರದು ಅಂತ ತಿಳ್ಕೊಂಡು ಗಾಳಿಯನ್ನ ಬೀಸಿದ ತನ್ನ ಟಾವೆಲ್ನಿಂದ. ಇಷ್ಟೆಲ್ಲ ಸೇವಾ ಮಾಡಿದ ಬಳಿಕ ಗೋರಖನಾಥರು ತೃಪ್ತವಾಗಿ ಭೋಜನವನ್ನು ಸ್ವೀಕಾರ ಮಾಡಿದರು. ಮಾಡಿದ ಬಳಿಕ ತನ್ನ ಮನಸ್ಸಿನಾಗಿದ್ದು ಒಂದು ಪ್ರಶ್ನೆ ಕೇಳಿದ ಅವ ರೈತ. ಏನು ಕೇಳಿದ ಅಂದ್ರೆ, ಗುರುಗಳ ಹುಟ್ಟಿ 60 ವರ್ಷ ಆತು, ಈ ಶರೀರಕ್ಕೆ 60 ವರ್ಷ ಆತು. ಸಣ್ಣವನಿರುವಾಗ ಅಪ್ಪ ಹೇಳ್ದ ಅಂತ 25 ವರ್ಷ ದುಡಿದ್ನಿ. ಅವಾಗೂ ಊರ ಮುಖ ನೋಡಲಿಲ್ಲ, ಜನರ ಮುಖ ನೋಡಲಿಲ್ಲ, ಪ್ರಪಂಚ ಅಲ್ಲಿಲ್ಲ, ಏನೂ ಅಲ್ಲಿಲ್ಲ. ಒಮ್ಮೆ ನಸಿಕನಾಗ ಎದ್ದು ಎತ್ತುಗಳು ಮೇಯಿಸಿದ್ನಿ ಅಂದ್ರೆ ಮುಗಿದ ಹೋತ್ ಕೆಲಸ. ಸಂಜೆ 6-7 ತನಕ ಹೊಲ್ದಾಗ ಕೆಲಸ ಮಾಡೋದು ಒಂದ ನನಗೆ ಗೊತ್ತಾ. ಅದಾಯಿತು. ಅದು 25 ವರ್ಷವರೆಗೆ ಅದು ಆಯಿತು. ಆ ನಂತರ ಮೊದಲು ಒಬ್ಬನೇ ಇದ್ನಿ, ಆರಾಮಿದ್ನಿ. ಹಿಂದಿಂದ ಇನ್ನೊಂದು ನಗ ಹೂಡಿ ಇನ್ನೊಂದು ಎತ್ತ ಜೋಡಿಸಿಬಿಟ್ರು. ಲಗ್ನ ಆತು. ಎತ್ತಂದ್ರೆ ಏನು? ಹೆಂಡತಿ ಬಂದ್ರಂದ್ರೆ ಎತ್ತು. ಅವರಟ್ಟು ಹೆಗಲು ಕೊಟ್ಟು ಜಗತಾರ, ಇವಟ್ಟು ಹೆಗಲು ಕೊಟ್ಟು ಜಗತಾನ. 4 ವರ್ಷ ಆಗೋದ್ರೊಳಗೆ ಮತ್ತೆ 4 ಸಣ್ಣ ಹುಡ್ತಾವ, ಅವಟ್ಟು ಜಗತಾವ. ಆಯಿತು, ಹಿಂಗಾಯ್ತು ರೀ ಗುರುಗಳೇ. 25 ವರ್ಷ ಹಂಗೆ ಹೋತು. ಈಗ ಸದ್ಯ 60 ವರ್ಷ ತಕ್ಕ ಹೆಂಡತಿ ಮಕ್ಕಳ ಸಲುವಾಗಿ ಬರೀ ದುಡದ್ ಮೇ ಹಣ್ಣಾಗೈತ್ರಿ ಅಂತ ಹೇಳ್ದ.
ಜೀವನದ ಉದ್ದೇಶ ಏನ್ರಿ ಗುರುಗಳ? ಬರೇ ಹುಟ್ಟಿದ್ದ ದುಡಿಯುವ ಸಲುವಾಗಿಯೋ ಮತ್ತೇನಾದ್ರೂ ಮಾಡುವ ಸಲುವಾಗಿ ದೇವರ ನಮಗ ಆಯುಷ್ಯ ಕೊಟ್ಟಾನೋ ಅಂತ ಕೇಳಿದವ. ಆಗ ಗುರು ಗೋರಖನಾಥರಂದ್ರು, ನೀನು ಭೂಮಿ ತಾಯಿಯಲ್ಲಿ ಏನು ಶ್ರದ್ಧಾದಿಂದ ಸೇವಾ ಮಾಡಿದೆಲ್ಲ ಅದರ ಪ್ರತಿಫಲವಾಗಿ ನಿನಗೆ ಈ ವಿವೇಕ ಹುಟ್ಟ್ಯದ. ವಿವೇಕ ಅಷ್ಟು ಸುಲಭವಾಗಿ ರೊಕ್ಕ ಕೊಟ್ಟರೆ ಬರುವುದಲ್ಲ, ವಯಸ್ಸಾದ್ರೆ ಬರುವುದಲ್ಲ. ಇದು ಮಹಾತ್ಮರ ಕೃಪೆಯಿಂದ, ಪರಮಾತ್ಮನ ಆಶೀರ್ವಾದದಿಂದ ನಿನಗ ಈ ವಿವೇಕ, ಈ ವಿಚಾರ ಬಂದದ. ಏನದು? ಜೀವನ ಬರೀ ಉಣ್ಣೋದು ತಿನ್ನೋದು ಪ್ರಪಂಚ ಮಾಡೋದಕ್ಕಾಗಿ ಆಯಿತು, ಏನಿದನ್ನು ಬಿಟ್ಟು ಬೇರೆ ಏನಾದರೂ ಉದ್ದೇಶಕ್ಕಾಗಿ ಆಯಿತು? ಇಷ್ಟು ವಿಚಾರ ಬಂದರೆ ಇದು ಬಹಳ ದೊಡ್ಡದು ಜಗತ್ತಿನಲ್ಲಿ. ಆ ಬಳಿಕ ಇಷ್ಟು ಕೇಳಿದಾಗ ಗುರುಗಳು ಹೇಳಿದರು, ನೀ ಬಹಳ ಪುಣ್ಯವಂತ ಅದಿ ಅಂತ ಹೇಳಿದರು. ಅದಕ್ಕೆ ನನಗೆ ಈ ವಿಚಾರ ಬಂದದ. ನನ್ನ ಗುರುಗಳು ಗುರು ಮತ್ಸ್ಯೇಂದ್ರನಾಥರು ನನಗೆ ಒಂದು ಮಾತನ್ನು ಏನು ಉಪದೇಶ ಮಾಡುವಾಗ ಹೇಳಿದ್ರಲ್ಲ, ಅದೇ ಮಾತನ್ನ ಯಥಾವತ್ತಾಗಿ ಇದ್ದಕ್ಕಿದ್ದಂಗೆ ನಿನಗೆ ಹೇಳ್ತನು, ನೀ ನೆನಪಿಟ್ಟುಕೊಂಡು ಪಾಲಿಸಪ್ಪ ಅಂತ ಹೇಳಿದರು. ಏನಾ ಮಾತು? ಗುರು ಗೋರಖನಾಥರು ಆ ರೈತನಿಗೆ ಹೇಳಿದರು, ನೋಡಪ್ಪ, ಇಲ್ಲಿ ತನಕ ಏನಾಯಿತು ಆಯಿತು. ಇನ್ನು ಮುಂದೆ ನೀನು ನಿನ್ನ ಸ್ವಾರ್ಥಕ್ಕಾಗಿ ದುಡಿಲಾಕ್ ಹೋಗಬೇಡ, ಜಗತ್ತಿನ ಕಲ್ಯಾಣಕ್ಕಾಗಿ ದುಡಿ. ನಿನಗಾಗಿ ಅಂತ ಏನನ್ನೂ ಬಯಸಲಾಕ್ ಹೋಗಬೇಡ. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ನಿನ್ನ ಮನಸ್ಸಿನಾಗ ಎಂದಿಗೂ ಬರುವುದು ಬೇಡ. ಆ ಬಳಿಕ ಯಾವ ಇಡೀ ಜಗತ್ತನ್ನು ತಯಾರು ಮಾಡ್ಯಾನಲ್ಲ ಅಂತಹ ಪರಮಾತ್ಮನನ್ನು ಯಾವಾಗಲೂ ನೆನೆಸ್ಕೋತಿದ್ದು ಬಿಡು, ಜೀವನ ಕಲ್ಯಾಣ ಆಗ್ತತಿ ಅಂತ ಹೇಳಿದರು. ಇಷ್ಟ ಉಪದೇಶ ಏನು? ಸ್ವಾರ್ಥವನ್ನು ಬಿಡು, ಸದಾಕಾಲ ಒಳ್ಳೆಯ ಕೆಲಸಗಳನ್ನು ಲೋಕಹಿತಾರ್ಥವಾಗಿ ಮಾಡು, ಪರಮಾತ್ಮನನ್ನು ನೆನೆಸು ಅಂತ 3 ಮಾತು ಹೇಳಿದರು. ಇಷ್ಟು ಹೇಳಿದ ಬಳಿಕ ಅವರು ಗುರು ಗೋರಖನಾಥರು ಹೋಗಿಬಿಟ್ರು. ಇವ ಅದೇನ ಹೆಗಲ ಮ್ಯಾಲ ನೇಗಿಲ ಹೊತ್ತಿದ್ದಲ್ಲ, ಆ ನೇಗಿಲ ಹೊತ್ತುಕೊಂಡು ಹಂಗ ನಿಂತು ಬಿಟ್ಟಿವ. ಯಾಕೆ ಅಂದ್ರ, ಹೆಂಡತಿ ಮಕ್ಕಳ ಸಲುವಾಗಿ ಏನಾದರೂ ನಾ ಮಾಡಿದ್ನಿ ಅಂದ್ರೆ ಸ್ವಾರ್ಥ ಆಗ್ತೈತಿ. ಅದಕ್ಕಾಗಿ ಇನ್ನು ಮುಂದೆ ನಾ ಪ್ರಪಂಚಕ್ಕಾಗಿ ದುಡಿಯೋದಿಲ್ಲ, ಬರೀ ಅಖಂಡವಾಗಿ ದೇವರನ್ನು ನೆನೆಸ್ತೀನಿ ಅಂತ ತಿಳ್ಕೊಂಡು ಹೆಗಲ ಮೇಲೆ ಏನು ಹೊತ್ತಿದ್ದಲ್ಲ ನಗ, ಅದನ್ನು ಹಂಗೆ ಇಟ್ಕೊಂಡು ನಿಂತ ಬಿಟ್ಟ. ಅದಕ್ಕೆ ಅವನಿಗೆ ಹಿಂದಿಯಲ್ಲಿ ಹಾಲಿ ಪಾವ್ ಅಂತ ಕರೀತಾರೆ. ಹೆಗಲ ಮ್ಯಾಲ ನಗ ಹೊತ್ತು ನಿಂತವ ಹಂಗ ನಿಂತ ಬಿಟ್ಟ. ಮುಂದೆ ಕ್ರಮೇಣ ಅದೇ ರೀತಿ ತಪಸ್ಸ ಮುಂದುವರಿತು, ಒಕ್ಕಲ್ತನ ಮಾಡಿದ. ಆದ್ರೆ ತನ್ನ ಸಲುವಾಗಿ ಅಂತ ಮಾಡಲಿಲ್ಲ, ಜಗತ್ತಿಗೆ ಅಂತ ಮಾಡಿದ. 84 ಜನ ಸಿದ್ಧರೊಳಗ ಹಾಲಿ ಪಾವನ್ನು ಒಬ್ಬ ರೈತನೂ ಕೂಡ ಒಬ್ಬ ಸಿದ್ಧನಾಗಿ ಹೋದ. ದಿನ ತಪಸ್ಸು ಮಾಡಲಿಲ್ಲ, ಬರೀ ಒಂದು ಉಪದೇಶ ಪಾಲಿಸಿದ್ದಕ್ಕೆ ಸಿದ್ಧನಾದ. ಗುರು ಗೋರಖನಾಥರಷ್ಟೇ ಸಿದ್ಧಿಯನ್ನು ಪಡೆದ ರೈತ. ನಾವು ಯಾವ ಪಾವ ಆಗ್ತೀವಿ ನೋಡ್ಬೇಕಿನ್ನು. ಉಪದೇಶ ಎಷ್ಟು ಕೇಳ್ತೀವಿ ಅನ್ನೋದೇನು ಅಷ್ಟು ಮಹತ್ವದ್ದಲ್ಲ, ಎಷ್ಟು ಪಾಲಿಸ್ತೀವಿ ಅನ್ನೋದು ಬಹಳ ಮಹತ್ವದ್ದು. ಇದೇ ರೀತಿಯಾಗಿ ಒಂದು ದಿನ ಒಂದು ನದಿ ಇತ್ತು. ಆ ನದಿಯಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಸಂಧ್ಯಾ ವಂದನ ಅಂತ ಮಾಡ್ತಾರೆ. ಅವರು ನದಿಯಾಗ ಸ್ನಾನ ಮಾಡೋದು, ಸೂರ್ಯನಿಗೆ ಅರ್ಘ್ಯವನ್ನು ಬಿಡೋದು. ಆ ಬಳಿಕ ಸ್ನಾನ ಆದ ಕೂಡಲೇ ನದಿ ದಂಡೆಯಲ್ಲಿ ಒಂದು ಚಾಪೆ ಹಾಸಿಕೊಂಡು ಕುಂತುಕೊಂಡು ಪ್ರಾಣಾಯಾಮ, ಗಾಯತ್ರಿ ಜಪ ಎಲ್ಲ ಮಾಡಿ ಸಂಧ್ಯಾ ವಂದನ ಮಾಡ್ತಾರೆ. ಹಂಗ ಒಬ್ಬ ಬ್ರಾಹ್ಮಣ ಒಂದು ನದಿಯಲ್ಲಿ ಸ್ನಾನ ಮಾಡಿ ಪ್ರಾಣಾಯಾಮವನ್ನು ಮಾಡ್ತಾ ಇದ್ದ. ಅಲ್ಲೇ 10-15 ವರ್ಷದ ಒಬ್ಬ ಹುಡುಗ ಬಾಲಕ ದನ ಕಾಯ್ತಿದ್ದವ. ಎಲ್ಲ ಆಕಳ ಮೇಸುಗೋತ್ ನಿಂತಿದ್ದ. ಇವ ಬ್ರಾಹ್ಮಣ ಬಂದು ಸ್ನಾನ ಮಾಡಿ ಏನೇನೋ ಮಂತ್ರ ಅಂದು ಇದೇನು ಉಸಿರು ತಗೊಳ್ಳೋದು ಬಿಡೋದು ಮಾಡ್ತಾ ಇದ್ದಲ್ಲ, ಇದನ್ನು ನೋಡಿದವ ಹುಡುಗ.
ನೋಡಿದ ಬಳಿಕ ಆ ಹುಡುಗ ನೇರವಾಗಿ ಬಂದ ಬ್ರಾಹ್ಮಣನಿಗೆ ಕೇಳಿದ, ಸಂಧ್ಯಾ ವಂದನ ಮುಗಿದ ಬಳಿಕ, ಏನು ಮಾಡ್ಲಾಗ್ತೀರಿ ನೀವು ಇದನ್ನ? ಆಗ ಅವ ಅಂದ, ನಿನಗೇನು ತಿಳಿತೈತೋ, ನೀ ದನ ಕಾಯಿ ಹುಡುಗ ಅಂತ ಹೇಳಿದವ. ನನಗೆ ತಿಳಿಲೇ ಬಿಡ್ಲಿ, ಇದೇನು ನೀವು ಮೂಗಿ ಕೈ ಹಿಡ್ಕೊಂಡು ಏನು ಮಾಡ್ಲಾಗ್ತೀರ ಅಂಥದ್ದು ಅಂತವ. ಆಗ ಬ್ರಾಹ್ಮಣ ಹೇಳಿದ, ನೋಡಪ್ಪ, ಇದಕ್ಕೆ ಪ್ರಾಣಾಯಾಮ ಅಂತ ಕರೀತಾರ. ಉಸಿರು ತಗೊಳ್ಳೋದು ಬಿಡುವುದಂದ್ರೆ ಬರೀ ಇಷ್ಟ ಇಲ್ಲಿದು, ಸರಿಯಾಗಿ ಉಸಿರು ತಗೊಳ್ಳೋದು ಬಿಡುವುದು, ಉಸಿರನ್ನು ಹೆಂಗೆ ಹಿಡಿದು ನಿಲ್ಲಿಸುವುದು ಅನ್ನೋದನ್ನು ಕಲಿತೆ ಅಂದ್ರೆ ನಿನಗೆ ದೇವರು ಭೇಟಿ ಹಾಕನ ಅಂತ ಹೇಳಿದವ ಬ್ರಾಹ್ಮಣ. ಇಷ್ಟು ಹೇಳಿದ ಬಳಿಕ ಹುಡುಗ ಕೇಳ್ಕೊಂಡ. ಅವ ಬ್ರಾಹ್ಮಣ ಮನೆಗೆ ಹೋದ, ಸಂಧ್ಯಾ ವಂದನ ಮುಗಿಸಿ ಮನೆಗೆ ಹೋದ. ಇವನು ಮನಸ್ಸಿನಾಗ ಕೂತ್ಯದು, ಹುಡುಗನ ಮನಸ್ಸಿನಲ್ಲಿ. ಅವ ಹೋದ ಬಳಿಕ ದನಗಳು ಮೇಯಂಗ ಮೇಯ್ತಿದ್ದು, ಇವ ಪದ್ಮಾಸನ ಹಾಕಿ ಕುತ್ಕೊಂಡು ಬ್ರಾಹ್ಮಣನ ಗತ್ಲೆ ಉಸಿರು ಹಿಡಿದು ನಿಲ್ಲಿಸಿದ್ರ ದೇವರ ಬೆಟ್ಟಕ್ಕನಂತ ಅವ ಹೇಳಿದ್ದ. ಇವ ಉಸಿರು ತಗೊಂಡವನ ಮೂಗು ಬಂದ್ ಮಾಡಿದ. ಹುಡುಗ ಬಂದ್ ಮಾಡಿದ, ಅರ್ಧ 30 ಸೆಕೆಂಡ್ ಆಯ್ತು, ಬಿಡ್ಲಿಲ್ಲ. ನೀ ಭೇಟಿ ಆದ್ರನ್ನ ಬಿಡೋದತ್ತಂದವ. 1 ನಿಮಿಷ ಹಿಡಿದು ನೋಡಿರ್ಬೇಕಾರ ನೀವು. ಉಸಿರು ಹಿಡಿದು ಭಾಳ ಕಷ್ಟದ. ಪ್ರಾಣಾಯಾಮದ ಸಾಧನ ಯೋಗಿಗಳಿಗೆ ಸಾಧ್ಯದ. ನಮ್ಮವೆಲ್ಲ ಮೂಗ ಪ್ಯಾಕ್ ಆಗ್ಯಾವ, ಅಲ್ಲೇನು ಹಿಡಿದು ನಿಲ್ಲಿಸೋದದ. ಏನೇನು ತಿನ್ನಬಾರದು ತಿಂದು, ಕುಡಿಬಾರದು ಕುಡಿದು ಎಲ್ಲ ಸಿಸ್ಟಮ್ ಕೆಡಿಸಿಬಿಟ್ಟ ಇದು. ಆ ಬಳಿಕ ಹುಡುಗ 1 ನಿಮಿಷ ಆತು, ಬಿಡವಲ್ಲ. ಕಣ್ಣು ಮುಚ್ಚಾನ, ನೀ ಬಂದ್ರೆ ಬಿಡೋದು, ಇಲ್ಲಂದ್ರೆ ಇಲ್ಲ, ಹೋದ್ರೆ ಹೋಗ್ಲಿ ಇದ್ರಾಗ ಅನ್ನೋ ಅಟ್ಟು ಗಟ್ಟಿಯಾಗಿ ಕೂತಿದ್ದ. ಇನ್ನು ಹುಡುಗ ನನ್ನ ಸಲುವಾಗಿ ಸಾಯತೈತಂತ ಓಡ್ಕೋತ ಬಂದಾನೋ, ದೇವರ ಮೊದಲು ಅವನು ಮೂಗಿನ ಕೈ ಬಿಡಿಸಿಬಿಟ್ಟ. ದೇವರ ಬಂದ ಹುಡುಗನ ತಲೆ ಮೇಲೆ ಕೈ ಆಡಿಸಿ, ನೋಡಪ್ಪ, ನಿನಗೇನು ಬೇಕು ಹೇಳು ಅಂತ ಕೇಳ್ದ. ನನಗೇನು ಬೇಕಾಗಿದ್ದಿದ್ದಿಲ್ಲ, ನೀ ಕರೆ ಕರೆ ದೇವರದೇವನು ಮತ್ತೆ ಬೇರೆ ಇದೆ ಅಂತ ಕೇಳಿದವ. ನಮಗ ಬ್ರಾಹ್ಮಣ ಹೇಳುವಾಗಾನ ದೇವ್ರ ಬೆಟ್ಟಕ್ಕನಂತ. ಅವ ಬಂದ ಇವನೇ ದೇವರಂತ ಹೇಳು ತಕ್ಕ ನೀ ಇಲ್ಲೇ ಇರ್ಬೇಕಂದವ. ಆಯ್ತಪ್ಪ, ಕರ್ಕೊಂಡು ಬಾ. ಬ್ರಾಹ್ಮಣ ಮತ್ತೆ ಸಂಧ್ಯಾ ವಂದನಕ್ಕೆ ಬಂದ, ಕರ್ಕೊಂಡು ಬಂದೆವ. ಅವ ಎಲ್ಲದ ದೇವ್ರ ಬ್ರಾಹ್ಮಣ ಕಾಣಲೇ ಇಲ್ಲ. ಅವ ದೇವರ ಆದ್ರೆ ಹುಡುಗರೇ ದೇವರ ಕಾಣ್ತಾನ. ಅಲ್ಲಿಂದ ಈ ಹುಡುಗನ ಕಿರಿಕಿರಿ ಹೆಚ್ಚಾತು. ಇವನ ದೇವರಪ್ಪ ಅಂದು ಹೋಗಿಬಿಟ್ಟ ಅವ ಬ್ರಾಹ್ಮಣ. ಆಯ್ತು, ನೀನ ದೇವರಾದ್ರ ನಿನಗೇನು ಬೇಕು ಕೇಳಪ್ಪ ಅಂತ ಹುಡುಗನಿಗೆ ದೇವ್ರು ಹೇಳ್ದ. ಅವಾಗ ಹುಡುಗಂದ, ನನಗ ಇಲ್ಲಿ ನದಿ ದಂಡ್ಯಾಗ ಆಡ್ತೀನಿ, ಯಾರೂ ದೋಸ್ತರಿಲ್ಲ, ದಿನಂಪ್ರತಿ ನನ್ನ ಜೊತೆ ಆಟ ಆಡ್ಲಾಕ ನೀ ದಿನ ಬರ್ಬೇಕತ್ತಂದವ. ಆಯ್ತು, ಮತ್ತಿನ್ನೇನು ಹುಡುಗರು ಅಂದ್ರೆ ಹಠಮಾರಿ ಇರ್ತಾವ. ಆಯ್ತಪ್ಪ, ತಥಾಸ್ತು, ನೀ ಕರೆದಾಗ ಬರ್ತಾನತ್ತಂದವ. ದಿನಂಪ್ರತಿ ಅವ ಪ್ರಾಣಾಯಾಮ ಮಾಡೋದು, ಉಸಿರು ಹಿಡಿದು ನಿಲ್ಲಿಸಿದ ಕೂಡಲೇ ಅವ ದೇವ್ರು ಬರೋದು, ದಿನ ಆಟ ಆಡೋದು ನಡೀತದು. ಹಿಂಗ 10 ವರ್ಷಗಟ್ಟಲೆ ನಡೀತು. ಮತ್ತು ಒಂದು ದಿನ ಇವ ಬ್ರಾಹ್ಮಣ ಅದೇ ದಾರಿಯಿಂದ ಹಾದು ಹೊರಟಿದ್ದ. ಈ ಹುಡುಗ ಹೋಗಿ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಿದ. ನಿಮ್ಮ ಕೃಪಾದಿಂದ ನೀವು ತೋರಿಸಿದಂತಹ ದಾರಿಯಿಂದ ಇವತ್ತ ದಿನಂಪ್ರತಿಯಾಗಿ ದೇವರ ಜೊತೆಗೆ ಆಟ ಆಡ್ತೀನಿ, ದೇವರ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿದ ಹುಡುಗ. ಬ್ರಾಹ್ಮಣ ಅಂದ, ನಾ ಇಡೀ ಆಯುಷ್ಯವನ್ನೇ ಶಾಸ್ತ್ರ ಚರ್ಚೆಯಲ್ಲಿ, ಗ್ರಂಥಗಳನ್ನು ಓದುವುದರಲ್ಲಿ, ಸಾಧನಾ ಮಾಡುವುದರಲ್ಲಿ ಕಳೆದೆ. ಒಂದು ದಿನ ದೇವರು ಭೇಟಿ ಆಗಲಿಲ್ಲ. ನಿನಗೆ ಭೇಟಿ ಆಗ್ತಾನಂದ್ರೆ ನನಗೂ ಒಟ್ಟು ತೋರಿಸ್ಪ ಅಂತಂದೆವ ಬ್ರಾಹ್ಮಣ. ಅಂದಾಗ ಆ ಹುಡುಗ, ಆಯ್ತು ತೋರಿಸ್ತನ್ರಿ. ಮತ್ತೆ ಪ್ರಾಣಾಯಾಮ ಮಾಡಿದ, ಉಸಿರು ಹಿಡ್ದ, ದೇವರು ಬಂದ ಕೂಡಲೇ ದೇವರು ಹೇಳಿದ, ನೋಡಪ್ಪ, ಈ ಬ್ರಾಹ್ಮಣನ ಮನಸ್ಸ ಸ್ವಚ್ಛ ಇಲ್ಲ, ಅದಕ್ಕೆ ಭೇಟಿ ಆಗಂಗಿಲ್ಲ ಅವಾಗ ನನಗೆ. ಅವನ ಮನಸ್ಸಿನಲ್ಲಿ ಕಾಮ ಕ್ರೋಧಾದಿಗಳ ತುಂಬ್ಯಾವ, ಸ್ವಾರ್ಥ ತುಂಬ್ಯದ, ಪ್ರಪಂಚ ತುಂಬ್ಯದ. ಮನಸ್ಸು ಖಾಲಿ ಇದ್ರ ನಾ ಒಳಗ ಅದನು.
ಮನಸ್ಸು ಸ್ವಚ್ಛ ಇರಲಾರ್ದಕ್ಕಾಗಿ ನನ್ನ ದರ್ಶನ ಅವನಿಗೆ ಆಗಿಲ್ಲ. ಅವೆಲ್ಲ ದಿನಂಪ್ರತಿ ಭಾಳ ಮಾಡ್ತಾನೆ, ಕರೆ ಒಳಗೆ ಏನರೇ ಒಂದು ಕಪಟ ಇಟ್ಕೊಂಡು ಮಾಡ್ತಾನೆ. ಹಿಂಗಾಗಿ ಅವಾಗ ನನಗೆ ಭೇಟಿ ಆಗಿಲ್ಲ ಅಂತ ದೇವ್ರು ಹೇಳಿದ. ನೋಡ್ರಿ, ಇದೇನು ಸುಳ್ಳು ಕಥೆ ಅಲ್ಲ, ಇರುವಂಥದ್ದೇ. ನಾವು ಕೂಡ ದಿನಂಪ್ರತಿ ದೇವ್ರಿಗೆ ಹೋಗ್ತೀವಿ, ದಿನಂಪ್ರತಿ ಏನೇನೋ ಸಾಧನ ಮಾಡತ್ತಿರ್ತೇವೆ. ಮನಸ್ಸು ಸ್ವಚ್ಛ ಇರಲಾರ್ದಕ್ಕ, ಏಕನಿಷ್ಠ ಇರಲಾರ್ದಕ್ಕ ದೇವರ ದರ್ಶನ ಆಗುವುದಿಲ್ಲ ನಮಗೆ. ಒಂದ ನಿಷ್ಠ ಎಲ್ಲೈತಿ ನಮ್ಮದು? ಇವತ್ತ ಹೋಗಿ ಎಲ್ಲಿ ಹೋಗಿ ಬಂದ್ರಿ? ಸೌದತ್ತಿಗೆ ಹೋಗಿ ಬಂದೇವಿ. ನಾಳೆ ಎಲ್ಲೈತಿದವ್ರ? ತಿರುಪತಿಗೆ ಹೋಗಿ ತಲೆ ಬೋಳ್ಸುಂಬ್ರ ಅವರದೇವಿ. ಮುಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಯುಗಾದಿ ಹೋಗೋರದೇವಿ. ಈ ಎಲ್ಲ ದೇವರಲ್ಲಿ ಅಡಗಿರುವಂಥ ಮೂಲ ದೇವರು ಒಬ್ಬನ ಅದಾನ ಅನ್ನೋದನ್ನು ನಾವು ಮರಿಬಾರದು. ಈಗೇನು ಜಗತ್ತಿನಲ್ಲಿ ಎಷ್ಟು ಅಗ್ನಿ ಅದಲ್ಲ, ಇದೆಲ್ಲದರ ಮೂಲ ಅಗ್ನಿ ತತ್ವ ಒಂದೇ ಅದ ಅನ್ನೋದನ್ನು ಮರಿಬಾರದು. ಹಂಗ ಜಗತ್ತಿನಲ್ಲಿ ನೀವು ಬನ್ನಿ ಗಿಡದ ಕೆಳಗಿಟ್ಟ ಕಲ್ಲನು ಅದ ಐತಿ, ಶ್ರೀಶೈಲದಲ್ಲಿರುವ ಜ್ಯೋತಿರ್ಲಿಂಗನು ಅದ ಐತಿ. ಭಕ್ತಿದಿಂದ ಅದೇ ಬನ್ನಿ ಗಿಡದ ಕೆಳಗೆ ಕಲ್ಲಿಗೆನ ನಮಸ್ಕಾರ ಮಾಡಿ ಅಲ್ಲೇ ಸಾಷ್ಟಾಂಗ ಹಾಕಿ ನೀವು ಅಷ್ಟ ಭಕ್ತಿದಿಂದ ನಡ್ಕೋರಿ, ಅದ ಶ್ರೀಶೈಲಿಂಗ ಆಕೈತಿ ನಿಮ್ಮ ಪಾಲಿಗೆ. ನಮ್ಮದು ಗಟ್ಟಿಲ್ಲಲ್ಲ, ಹೊತ್ತು ಬಂದಂಗೆ ಹೊಳ್ಳವ್ರು ನಾವು. ಹೆಂಗೆ ಬರ್ತೈತೆ ಹೆಂಗೆ? ಹಿಂಗಾದ್ರೆ ನಮ್ಮ ಆಯುಷ್ಯ ಸಾರ್ಥಕವಾಗುವುದಿಲ್ಲ. ನಾವು ಮಹಾತ್ಮರಾಗಬೇಕಾದ್ರೆ ಮೊದಲನೇ ಕೆಲಸ ಯಾವುದು? ಮನಸ್ಸು ಸ್ವಚ್ಛ ಇರಬೇಕು. ಮನಸ್ಸು ಸ್ವಚ್ಛ ಇತ್ತು ಅಂದ್ರೆ ಅವಾಗ ಪರಮಾತ್ಮ ಒಲಿದೆ ಅಂತ ತಡ. ನಂಬರು ನಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಷ್ಯರು, ನಂಬಿ ಕರೆದಡೆ ಓ ಎನ್ನನೇ ಶಿವನು. ನಂಬಿ ನಾವು ಕರೆದೀವಿ ಅಂದ್ರೆ ದೇವರು ಹೋಗಿ ಕೊಡ್ಲಾರ್ದೆ ಇರ್ತಾನೇನು? ದೇವರು ನಮಗೆ ಸಹಾಯ ಮಾಡಲಾರ್ದೆ ಇರ್ತಾನೇನು? ನಾವು ನಂಬಲಾರ್ದನ ಬರೇ ಈಗ ಯಾರ ದೇಹ ಬಿಟ್ಟಾಗ ನಮಗೆ ಬೇಡಾದವ್ರ ದೇಹ ಬಿಟ್ಟಿರ್ಬೇಕು, ಆದರೂ ಬಿಡ್ಲಾಕ ಬರಲಾರ್ದಂಥ ಸಂಬಂಧ ಇರಬೇಕದು. ಅಲ್ಲಿ ಹೋಗಿ ಮೇಲೆ ಹಾಡಾಡ್ಕೊಂಡು ಅಳ್ತಿರ್ತಾರ, ಒಳಗಿಂದ ಒಂದು ಹನಿ ಕಣ್ಣ ನೀರು ಬರಂಗಿಲ್ಲ. ಇದು ಹಿಂಗೆ ನಾವು ದೇವರನ್ನು ಕರೆದ್ರೆ ಏನೋ ಕಾಟಾಚಾರ, ಸೋಮವಾರ ಐತಂತ ಒಂದು ಗುಡಿಗೆ ಹೋಗೋದು, ಶನಿವಾರ ಐತಂತ ಒಂದು ಗುಡಿಗೆ ಹೋಗೋದು, ಅಮಾವಾಸ್ಯೆಗೆ ಒಂದು ಗುಡಿಗೆ ಹೋಗೋದು, ಹುಣಿಯೋಗ ಒಂದು ಗುಡಿಗೆ ಹೋಗೋದು, ಹೋಗಬಾರ್ದಂತೇನಲ್ಲ. ಏಕನಿಷ್ಠಾದಿಂದ ನಾವು ಎಲ್ಲೆದೀವೋ ಅಲ್ಲೇ ಕುಂತುಕೊಂಡು ಧ್ಯಾನಸ್ಥರಾಗಿ ಪರಮಾತ್ಮನನ್ನು ನೆನೆಸಿದ್ರೆ ತತ್ಕ್ಷಣದಲ್ಲಿಯೇ ದೇವರ ಸಾಕ್ಷಾತ್ಕಾರ ಆಗ್ತದೆ. ಮಹಾತ್ಮರೆಲ್ಲ ಹಿಂಗ ಮಾಡಿದ್ದು. ಶುಚೋದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ, ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜನ ಕುಶೋತ್ತರಂ, ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯ ಕ್ರಿಯಃ, ಉಪವಿಶ್ವಾಸನೆ ಯುಂಜಾದ್ ಯೋಗಮಾತ್ಮ ವಿಶುದ್ಧಯೇ, ಸಂಪ್ರೇಕ್ಷ ನಾಶಿಕಾಗ್ರಂ ಸ್ವಂ ದಿಶಶ್ಚ ನವಲೋಕಯನ್. ಹೇಳ್ತಾರವರು ಹೆಂಗೆ ಧ್ಯಾನ ಮಾಡಬೇಕು ಅಂತ ಪದ್ಧತಿ ಹೇಳ್ತಾರೆ. ಮನೆ ಸ್ವಚ್ಛ ಇರಬೇಕು ಮೊದಲನೇ ಕೆಲಸ. ಬಾಳೆಹಣ್ಣು ತಿಂದು ಸೊಟ್ಟಿನು ಮನೆ ಮೂಲ್ಯಾಗನ, ಇವ ಸಿಗರೇಟ್ ಸೇದಿದ್ದನು ಅಲ್ಲೇನ, ಎಲ್ಲ ಹೊಲಸಾಗಿತ್ತು ಅಂದ್ರೆ ದೇವರ ಧ್ಯಾನ ಏನು ಮಾಡಂಗ? ಮೊದಲನೇ ಕೆಲಸ ಮನೆ ಸ್ವಚ್ಛ ಇರಬೇಕು, ಮನೆ ಸುತ್ತಮುತ್ತ ಸ್ವಚ್ಛ ಇರಬೇಕು. ಆ ಬಳಿಕ ಸ್ವಲ್ಪ ಏನಾದರೂ ಧ್ಯಾನ ಮಾಡ್ಲಕ್ಕ ಒಂದು ಏನಾದರೂ ಆಸನ ಹಾಕ್ಕೊಂಡು ಕೂಡ್ರಲಕ್ಕ ಕಲಿಬೇಕು. ಕುಂತ ಆಕಳಿಕೆ ಬಂತು, ಕುಂತ ನಿದ್ದೆ ಬಂತು ಅಂದ್ರೆ ಧ್ಯಾನ ಆಗಂಗಿಲ್ಲ. ಸೀದಾ ಕುಂಡ್ರಲಕ್ಕ ಕಲಿಬೇಕು, ಸ್ವಲ್ಪ ಪ್ರಾಣಾಯಾಮ ಮಾಡ್ಲಕ್ಕ ಕಲಿಬೇಕು. ಮತ್ತು ಕಲಿಯುವುದೇನದ ಜೀವನದೊಳಗೆ? 100 ವರ್ಷದ ಆಯುಷ್ಯದಲ್ಲಿ ಏನು ಕಲಿಯವರದೀವಿ ನಾವು? ಆಧ್ಯಾತ್ಮಿಕ ಶಾಲೆಯನ್ನು ಕಲಿಬೇಕು, ಆಧ್ಯಾತ್ಮಿಕ ಮಾತುಗಳನ್ನು ಕಲಿಬೇಕು, ಆಧ್ಯಾತ್ಮಿಕ ಸಾಧನ ಕಲಿಬೇಕು. ಬರೇ ಕಲ್ತೇವೆ. ಏನು ಕಲ್ತೇವೆ? ಉಣ್ಣೋದು, ತಿನ್ನೋದು, ಮಲಗೋದು, ಪ್ರಪಂಚ ಮಾಡೋದು, ಎಷ್ಟು ಕಲ್ತಾ ಇದ್ದೀವಿ. ಇದನ್ನು ಬಿಟ್ಟು ಅಧ್ಯಾತ್ಮದ ಏನು ಗೊತ್ತೈತಪ್ಪ ಅಂತ ಕೇಳಿದರೆ ಏನೇನು ಗೊತ್ತಿಲ್ಲ. ಮತ್ತು ದೇವರೆಲ್ಲದಾನ? ನಮ್ಮ ಒಳಗ ಅದಾನ, ನಮ್ಮ ಉಸಿರಿನ ಹಿಂದೆ ಅದಾನ, ನಮ್ಮ ಮನಸ್ಸಿನ ಮೂಲದಲ್ಲಿಯೇ ದೇವ ತತ್ವ ಅಡಗಿದ್ದರೂ ಕೂಡ
ಅಜ್ಞಾನಿಗಳಂತೆ ನಾವು ಸತ್ತು ಹೋಗ್ತೀವಿ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಅಂತ ಹೇಳ್ತಾರೆ ಮಹಾತ್ಮರು. ಅಗಸ ನೀರೊಳಗೆ ಇರ್ತಾನ, ಆದ್ರೆ ನೀರಡಿಕೆ ಆಗ್ಯದ ಅಂಥೇಳಿ ಬಾಯಾರಿಕೆ ಆಗ್ಯದಂತ ಅದೇ ನೀರೊಳಗೆ ಸತ್ತು ಬೀಳ್ತಾನೆ. ಯಾಕ? ನೀರು ಕುಡ್ಲಕ್ಕೆ ಬರಂಗಿಲ್ಲ. ಯಾವ ನೀರು ಯೋಗ್ಯದ ಯಾವುದು ಅಯೋಗ್ಯದ ಅಂತ ಅವನಿಗೆ ಗೊತ್ತಿಲ್ಲ. ಹಂಗ ನಮ್ಮ ಒಳಗನ ತಮ್ಮೊಳಗೆ ಇದ್ದ ಮಹಾಗಣವನು ಅರಿಯದೇ ಸಾಯುವರು ಅಂತ ಹೇಳಿದರು ಮಹಾತ್ಮರು. ನಮ್ಮೊಳಗಾಯ್ತ ಆ ತತ್ವ ತಿಳ್ಕೊಳ್ಳಾರ್ದಕ್ಕೆ ಸತ್ತು ಹೋಗ್ತೀವಿ. ಆ ಬಳಿಕ ಮುಂದೆ ಹೇಳಿದರು, ದಿಶಶ್ಚಾನವಲೋಕಯನ್. ಮನ್ಯಾಗ ಏನು ಬೇಕಾದಾಗಲಿ ಧ್ಯಾನ ಮಾಡೋ ಸಮಯದೊಳಗೆ ಕಣ್ಣು ತೆಗೆದು ನೋಡಬಾರ್ದು. ಅದು ಬೆಕ್ಕ ಹಾಲರೇ ಕುಡಿದು ಹೋಗಲಿ, ಅವು ಹುಡುಗರು ಅಳ್ಳಿ, ಏನು ಬೇಕಾದಾಗಲಿ 1 ತಾಸು ಧ್ಯಾನ ಮಾಡೋರದಿರಲ್ಲೋ 1 ತಾಸು ಏನಾದರೂ ಆ ಕಡೆ ನೋಡಬಾರ್ದು. 1 ತಾಸು ನಿಮ್ಮ ಪಾಲಿಗೆ ಜಗತ್ ಲಯ ಆಗಬೇಕು. ಇದೇನು ಬೇರೆನೇ ಹೇಳತ್ತೀರಲ್ರಿ, ಇದು ಖರೆ ಅಧ್ಯಾತ್ಮ ಇದ. ಮತ್ತು ನೀವೆಲ್ಲ ಗಂಟೆ ಬಡ್ಕೋತ ಎಷ್ಟು ಬೇಕಾದಟ್ಟು ತಿರುಗಾಡ್ರೂ ಕೆಲಸ ಆಗೋದಿಲ್ಲ. ಮೂಲ ಅಧ್ಯಾತ್ಮ ಸಾಧನ ಅಂದರೆ ಇದ. ದಿಶಶ್ಚಾನ್ ಅವಲೋಕಯನ್. ಆ ಕಡೆ ಈ ಕಡೆ ನೋಡ್ಲಕ್ಕೆ ಹೋಗಬಾರ್ದು, ಸೀದಾ ಕುಂಡ್ರಲಕ್ಕೆ ಕಲಿಬೇಕು. ಕಣ್ಣು ಮುಚ್ಚಿ ಸ್ವಲ್ಪ ಪ್ರಾಣಾಯಾಮ ಮಾಡಿ ಧ್ಯಾನ ಮಾಡ್ಕೋತ ಮನುಷ್ಯ ಈ ಮನಸ್ಸಿನ ಹಿಂದೆ ಹೋಗುವುದನ್ನು ಕಲಿತ ಅಂದ್ರೆ ಅವ ಧ್ಯಾನ ಸಿದ್ಧನಾದ, ಯೋಗಿಯಾದ ಅಂತ ಅರ್ಥ. ಅವನಿಗೆ ಸಾವಿಲ್ಲ. ಮೃತ್ಯುವನ್ನು ಗೆಲ್ಲುವುದು ಅಂದರೆ ಏನು? ಮನಸ್ಸಿನ ಹಿಂದೆ ಹೋಗುವುದನ್ನು ಕಲಿತ ಅಂದ್ರೆ ಮೃತ್ಯುವನ್ನು ಗೆದ್ದ ಅಂತ ಅರ್ಥ. ಉಸಿರಿನ ಮೂಲ ಎಲ್ಲಿಂದ ಪ್ರಾರಂಭ ಆಗ್ತದ ಅನ್ನೋದನ್ನು ತಿಳ್ಕೊಂಡ ಅಂದ್ರೆ ಮೃತ್ಯುವನ್ನು ಗೆದ್ದ ಅಂತ ಅರ್ಥ. ಹೀಗಾಗಿ ಈ ಸಾಧನೆಯನ್ನು ಯಾರು ಮಾಡ್ತಾರಲ್ಲ ಅವರೇ ಯೋಗಿಗಳಾಗೋದು. ಉಳ್ಕಿದ್ದವರೆಲ್ಲ ಏನಪ್ಪ? ಭೋಗಿಗಳು. ಏನು ಬರೇ ಊಟ ನಿದ್ರೆ ಪ್ರಪಂಚ ಮಾಡ್ಲಾಕ ಈ ಜಗತ್ತಿಗೆ ಬಂದವರು. ಮತ್ತೇನು ಇವ್ರ ಕಡೆಯಿಂದ ಆಗಲಿಲ್ಲ ಅಂತ ಮಹಾತ್ಮರು ಬೈತಾರೆ. ಆ ರೀತಿಯಲ್ಲಿ ನಾವು ಯೋಗ ಸಾಧನೆಯನ್ನು ಮಾಡಬೇಕು. ನೋಡ್ರಿ, 2 ಉದಾಹರಣೆ ಎಷ್ಟು ಚಲೋ ಅದಾವು. ಮೊದಲನೇದ್ದು ರೈತಂದ. ಅವಾಗೇನೂ ಗೊತ್ತಿರಲಿಲ್ಲ ಅಧ್ಯಾತ್ಮ ಅಂದ್ರೆ. ಒಮ್ಮೆ ಗುರುಗಳು ಹೇಳಿದ ಮಾತು ಏಕನಿಷ್ಠಾದಿಂದ ನಂಬಿದ, ದೊಡ್ಡ ಸಿದ್ಧ ಪುರುಷನಾದ. ನೀವು ದ್ರಾಕ್ಷಿ ಮಾಡ್ತೀರಂದ್ರೆ ನೀವೇನು ಕಡಿಮೆ ಇಲ್ಲ, ನೀವು ಅದೇ ರೀತಿ ರೈತರೊಳಗೆ ಅದಿರಿ. ಆದ್ರೆ ಗಟ್ಟಿಯಾಗಿ ನಂಬಬೇಕಷ್ಟೆ. ಗುರುಬಸವ ಮಹಾಶಿವಯೋಗಿಗಳನ್ನು ನಂಬಬೇಕು, ಹುಚ್ಚೇಶ್ವರ ಶಿವಯೋಗಿಗಳನ್ನು ನಂಬಬೇಕು. ನಂಬಿ ಅವರು ಹೇಳಿದ ದಾರಿಯಲ್ಲಿ ಸ್ವಲ್ಪ ನಡೆದರೂ ಕಲ್ಯಾಣ ಆಗ್ತದೆ. ಈ ಕಡೆ ಇವು 2 ಮಟ್ಟಕ್ಕೂ ಬರೋದು, ಮತ್ತು ಖರೀದಾರ ಚೀಟಿ ಮಾಡೋರ ಕಡೆನೂ ಹೋಗೋದಂದ್ರೆ ಕೆಲಸ ಆಗಂಗಿಲ್ಲ. ತಾಯ್ತ ಮಾಡ್ರಿ ಕೊಡ್ರಿ ಒಂದು ನಮಗೆ. ತಾಯ್ತದೊಳಗೆ ಏನು ಹಾಕಿರ್ತಾರೆ? ಬೂದಿ ಹಾಕಿರ್ತಾರೆ, ಮತ್ತೇನು ಹಾಕಿರ್ತಾರೆ? ಆ ಬೂದಿ ಏನರ ಮಾಡೋದೈತೆ? ಬೂದಿ ಏನೂ ಮಾಡಂಗಿಲ್ಲ, ತಾನ ಸುಟ್ಟು ಬೂದಿ ಆಗಿರ್ತೈತಿ. ನಿಮಗೇನು ಮಾಡ್ತೈತಿ ಅದು? ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಿಮ್ಮನ್ನು ಮಳ್ಳು ಮಾಡೋ ಸಲುವಾಗಿ ಒಂದು ಎಂಥದ್ದು ತಗಡ, ಅದರೊಳಗೆ ತುಸು ಬೂದಿ ಹಾಕಿ, ಒಂದು ಕರಿದಾರ ಹಾಕಿ, 501 ರೂಪಾಯಿ ಕೊಡ್ರಿ, ಆಯ್ತಾರ ಅಮಾಸೆ ದಿವಸ ಬಂದು ಒಯ್ಯಿರಿ ಅಂತ ಹೇಳಿಬಿಡ್ತಾರೆ. ನೀವು ಮಳ್ಳ, ಅವ್ರು ಕೊಡೋರು ತೀರ ಶಾಣೆ. ಅವ್ರು ಮಳ್ಳನ್ನ ಹೆಂಗೆ ನಾವು ಲಾಭ ತಕ್ಕೋಬೇಕು ಅಂತ ಪಕ್ಕ ಗೊತ್ತಿರ್ತೈತಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ? ತಾಯ್ತ ಮಾಡಿ ಕೊಡ್ತಾರೆ. ನಮ್ಮ ಕಡೆನೂ ಬರ್ತಾರ, ಏನ್ರಿ ಹುಡುಗ ಭಾಳ ಅಳ್ಳ ಹತ್ತೈತಿ, ಅದಕ್ಕೆ ಸರಿಯಾಗಿ ಹೊಟ್ಟೆ ಸಾಪಾಗಿಲ್ಲ, ಅದಕ್ಕೆ ಹುಡುಗ ಅಳ್ಳ ಹತ್ತದ, ಅದನ್ನು ಬಿಡ್ತಾರ, ತಾಯ್ತ ಮಾಡಿ ಕಟ್ರಿ ಅಂತ ಬರ್ತಾರೆ. ಹುಡುಗ ಹಸದೈತಿ ಅನ್ನೋದನ್ನು ಮರಿತಾರ, ತಾಯ್ತ ಮಾಡಿ ಕಟ್ರಿ, ಏನ್ರಿ ಕಟ್ರಿ, ರುದ್ರಾಕ್ಷಿ ಕಟ್ರಿ ಒಂದೆಲ್ಲ ಮಕ್ಕಳಿಗೆ, ಶಿವನ ಸಂಸ್ಕಾರ ಆಗ್ತದೆ. ಹಣೆ ಮ್ಯಾಲ 3 ಬಟ್ಟು ವಿಭೂತಿ ಹಚ್ಚಲಕ್ಕೆ ಕಲಿಸ್ರಿ, ಶಿವನ ಭಕ್ತರಾಗ್ತಾರೆ ನಾಳೆ ಮಕ್ಕಳು. ಆ ಬಳಿಕ ನಮ್ಮಲ್ಲಿ ಇನ್ನೂ ಏನದ ಅಂದ್ರೆ ಹೊಯ್ದಾಟ ಭಾಳ ಚಂಚಲ ಅದೀವಿ ನಾವು. ಇವತ್ತಿದ್ದಂಗೆ ನಾಳೆ ಇರ್ತೀವಂತೇನು ಹೇಳಕ್ಕೆ ಬರಂಗಿಲ್ಲ. ಇವತ್ತೆಲ್ಲ ಬರೋಬ್ಬರಿ ಮಠಕ್ಕೆ ಬಂದಿದ್ದೀವಿ, ನಾಳೆ ಪ್ರವಚನ ಮುಗಿತ್ಲ. ಮತ್ತು ನಾಳೆದಿಂದ ಗಾಡಿ ಏನು ಯಾವ ಅಂಗಡಿಯಾಗ ಇರ್ತೈತೋ, ಏನು ಹೊಯ್ದಾಡ್ಕೋತ ಬರ್ತೈತೋ ಮನೆಗೆ ಹೇಳಕ್ಕೆ ಬರಂಗಿಲ್ಲ. ಚಂಚಲ ಅದೀವಂತ. ಮುಂದೆ ಪಾಠ, ಹಿಂದೆ ಸಪಾಟ್. 5 ದಿವಸ ಪ್ರವಚನ ಆಯ್ತು,
ಜೈ ಅಂದು ಹೋದೀವಿ ಅಂದ್ರೆ ಮುಂದಿನ ವರ್ಷ ಜಾತ್ರೆ ತಕ ಗಾಡಿ ಎಲ್ಲಿ ದಿನಂಪ್ರತಿ ಮುಂಜಾನೆ ದಿನ ಸಂಜೆ ತಕ ದ್ರಾಕ್ಷಾಗ ದುಡಿದು ಹಣ್ಣಾಗಂಗೆ ಸಂಜೆಗೆ ಬಂದು ಚಲೋ ಹಾಲ ರೊಟ್ಟಿ ಹುಗ್ಗಿ ಏನ್ರಿ ಉಂಡು ಆರಾಮ್ ಮಕ್ಕೊಂಡಿದ್ದ ಅಂದ್ರೆ ತಾಕತ್ತು ಬರ್ತಿತ್ತು. ಅದನ್ನು ಬಿಟ್ಟು ಹೋಗಿ ದಾರುದ ಅಂಗಡ್ಯಾಗ ಕುಡ್ದ ಅದು ಇದ್ದ ಕರುಳುಗಳೆಲ್ಲ ನಾಶ. ಅದು ಶರೀರದ ಮೇಲೆ ಎಷ್ಟು ಅನ್ಯಾಯ ಮಾಡ್ತಾರೆ ಈ ಚಟಗಾರರು ಅಂದ್ರೆ ಸ್ಟಾರ ಗುಟ್ಕಾ ಚೀಟಿ ಮೇಲೆ 80% ಇದೆಲ್ಲ ಹುಣ್ಣಾಗಿದ್ದು ತೋರಿಸಿರ್ತಾರೆ. ಆದರೂ ಮತ್ತೆ ದವಡ್ಯಾಗ ಇಟ್ಕೊಂಡ ಬರ್ತಾರೆ ಮಠಕ್ಕೆ. ಏನಿದು ಕಲಿಯುದರೆ ಏನು? ನಾವು ಸಾಲಿ ಏನು ಕಲಿಯತ್ತಿದ್ವು ಅದು ಬೇಕಲ್ಲ. ಹಣೆ ಮೇಲೆ ವಿಭೂತಿ ಹಚ್ಚಾರಂತಾರ, ಇನ್ನ ಸ್ಟಾರ್ ತಿನ್ನೋದು ಬಿಡುವಲ್ಲ. ಮತ್ತು ಸಾಲಿ ಕಲ್ತಂಗೆ ಏನಿದು? ಮಠಕ್ಕೆ ಬರ್ತಾನಂತಾನ ಇನ್ನ ಕೆಟ್ಟದ್ದನ್ನು ತಿನ್ನೋದು ಬಿಡುವಲ್ಲ. ಮಠಕ್ಕೆ ಬರ್ತಾನಂತಾನ ಇನ್ನೂ ಹೊಯ್ದಾಡೋದು ಏನದು ಕುಡಿತಾನಲ್ಲ ಅದನ್ನು ಬಿಡುವಲ್ಲ. ಮತ್ತು ಹಿಂಗೆ ಬಿಡಲಿಲ್ಲ ಅಂದ್ರೆ ನಮಗೆ ಗುರುಗಳು ಒಲಿಯುವುದು ಯಾವಾಗ? ಹುಚ್ಚೇಶ್ವರ ಶಿವಯೋಗಿಗಳಾಗಲಿ, ಗುರುಬಸವ ಮಹಾಶಿವಯೋಗಿಗಳಾಗಲಿ, ಅವರ ಕೃಪಾ ಆಗಬೇಕಂದ್ರೆ ಏಕನಿಷ್ಠ ಇರಬೇಕು. ಇಂದ ಚಟ ಬಿಡ್ತಾನಂತ ನೀವು ಪ್ರತಿಜ್ಞಾ ಮಾಡಿ ಹೋಗ್ರಿ, ಮುಂದಿನ ವರ್ಷ ಬರುವುದರೊಳಗಾಗಿ ನಿಮ್ಮ ಮನೆ ಎಷ್ಟು ಉಜ್ವಲವಾಗಿರ್ತದ, ಬೆಳಗ್ತದ ಅಂತ ನಿಮಗೆ ನಂಬಲಕ್ಕಾಗೋದಿಲ್ಲ. ಏನ್ರಿ ಮನ್ಯಾಗ ರೊಕ್ಕ ನಿಲ್ಲವಲ್ದು, ಯಾರು ಮಾಡಿಸ್ಯಾರೋ ಏನು? ಯಾರೇನು ಮಾಡಿಸ್ತಾರ? ಬಾಟ್ಲಿ ಮಾಡಿಸೈತಿ, ಎಲ್ಲ ರೊಕ್ಕ ಅಲ್ಲೇ ಹೊಂಟದ. ಏನ್ರಿ ಮನ್ಯಾಗ ಲಕ್ಷ್ಮಿನ ನಿಲ್ಲುವಳು, ಲಕ್ಷ್ಮಿ ಓಡಿ ಹೋಗಂಗೆ ಯಾರೇನು ಮಾಡಿಲ್ಲ. ನೀವ ಇಸ್ಪೇಟಾಡೋ ಚಟ ಅದ, ಕುಡಿಯೋ ಚಟ ಅದ, ತಿನ್ನೋ ಚಟ ಅದ, ಧಾಬಾದಾಗ ತಿನ್ನೋ ಚಟ ಅದ, ಸಿಕ್ಕಲ್ಲಿ ಏನರೇ ಮಾಡುವಂಥ ಚಟ ಅದ. ಮತ್ತು ಇಟ್ಟು ಚಟ ಇದ್ದ ಬಳಕ ಲಕ್ಷ್ಮಿ ಯಾಕೆ ನಿಲ್ತಾಳೆ ಮನ್ಯಾಗ? ದಿಕ್ಕು ತಪ್ಪಿಬಿಡ್ತೈತಿ ಲಕ್ಷ್ಮಿಗೆ. ಬಂದ ಕೂಡ್ಲೇನ ದ್ರಾಕ್ಷಿ ಬಿಲ್ಲೇನ ಬರ್ತೈತ್ಲ, ಅದು ಲಕ್ಷ್ಮಿ ಮನೆಗೆ ಬರೋ ಕಾಲ. ಅದು ಬಂದ ಕೂಡ್ಲೇನೆ ಇವಾಗ ತಲೆ ಕೆಡ್ತೈತಿ. ಇನ್ನು ಇದನ್ನು ಹೆಂಗೆ ಮನ್ಯಾಗ ಇಟ್ಕೊಳ್ದು ಖಾಯಮ್ಮಾಗಿ? ಹೆಂಡತಿ ಮಕ್ಕಳಿಗೆ ಹೆಂಗೆ ಇವ್ರನ್ನ ತಾಪು ಕೊಡೋದು ಅಂತ ತಿಳ್ಕೊಂಡು ಅಂದ ರಾತ್ರಿ ಹೋದ್ವಿ ಇಸ್ಪೇಟ್ ಆಡ್ಲಕ್ಕೆ. 20 ಲಕ್ಷ ದ್ರಾಕ್ಷಿ ಆಗಿತ್ತು, 40 ಲಕ್ಷದ ಮಟಕ ಆಡಿ ಸೋತ ಮಾಡಿ ಹಾಳಾಗಿ ಬಂದ. ಏನು ಸಾಲಿ ಏನು ಕಲಿಯುವುದದ? ಬಿಡಬೇಕಾದದ್ದನ್ನು ಬಿಡಲೇಬೇಕು ಈ ಜಗತ್ತಿನೊಳಗೆ. ಒಂದು ದನದ ಮುಂದೆ ನೀವು ತಂಬಾಕು ಹೋಗಿದ್ರೆ ತಿನ್ನಂಗಿಲ್ಲ. ನಾವು ಅದನ್ನು ಕಿಸೆದಾಗ ಇಟ್ಕೊಂಡು ಪಾಕಿಟದಾಗ ಸುತ್ತಿ ಅದಕ್ಕೊಂದು ಕವರ್ ಮಾಡಿ ಕಿಸೆದಾಗ ಹಾಕ್ಕೊಂಡು ಇಟ್ಕೋತೀವಿ ಅಂದ್ರೆ ನಮ್ಮಟ್ಟ ದಡ್ಡ, ನಮ್ಮಟ್ಟ ಹುಚ್ಚ ಬಹುತೇಕ ಈ ಜಗತ್ತಿನಾಗ ಯಾವ ಪ್ರಾಣಿನೂ ಇಲ್ಲ. ಮತ್ತು ತಿನ್ಲಾರ್ದವ್ರಿಗೇನು ಅಲ್ಲದು ತಂಬಾಕು ಯಾರು ತಿನ್ನಂಗಿಲ್ಲ ಅವ್ರಿಗೇನು ನಾವು ಹೇಳತ್ತಿಲ್ಲ ಈ ಪ್ರವಚನ. ಇದು ಯಾರು ತಿಂತಾರ ಅವ್ರ ಸಲುವಾಗಿ. ಹುಚ್ಚೇಶ್ವರ ಶಿವಯೋಗಿಗಳ ಜಾತ್ರೆ ಮಾಡಿ ಒಂದು ತಂಬಾಕು ಬಿಡ್ಲಾಕಾಗಲಿಲ್ಲ ಅಂದ್ರೆ ಇದೇನು ಕಾರ್ಯಕ್ರಮ ಸಫಲ ಅಲ್ಲ. ಬಿಡೋದು ಬಿಡಬೇಕು. ಮತ್ತು ಇಲ್ಲೇ ಶುದ್ಧ ಆಗಲಿಲ್ಲ ಅಂದ್ರೆ ಮನ್ಯಾಗ ನಿಮಗೆ ಹೇಳೋರು ಯಾರದಾರ? ನೀವು ಊರಿಗೆ ಗೌಡ ಸಾವುಕಾರ ದೊಡ್ಡ ಹಿರಿಯಾರಪ್ಪ, ನಿಮಗೆ ಹೇಳೋರು ಯಾರದಾರ? ಅಂಥ ತಾಕತ್ತರೆ ಯಾರಿಗೈತಿ ಊರಾಗ? ಯಾರು ಹೇಳಂಗಿಲ್ಲ. ಮಠದಲ್ಲಿ ತುಸು ಸ್ವಾಮಿಗಳು ಹೇಳಬೇಕು, ದೇವ್ರ ಗುಡಿಗೆ ಹೋದ್ರೆ ಗುಡಿ ಹೇಳಬೇಕು, ದೇವ್ರು ಹೇಳಬೇಕು. ಗುಡಿ ಅಂತ ಯಾವ ದೇವರು ಹೇಳಂಗಿಲ್ಲ, ಯಾವ ಶಾಸ್ತ್ರನೂ ಹೇಳಂಗಿಲ್ಲ. ಬೇಕಾದ್ರೆ ನೀವು ತೆಗೆದು ನೋಡ್ರಿ, ವೇದಶಾಸ್ತ್ರ ಹಿಡ್ಕೊಂಡು ವಚನಶಾಸ್ತ್ರ ಹಿಡ್ಕೊಂಡು ಎಲ್ಲ ತೆಗೆದು ನೋಡಿದ್ರು ಒಂದು ಗ್ರಂಥದಾಗೂ ಒಂದು ಶಬ್ದ ಹೇಳಿಲ್ಲ ಹೌದಪ್ಪ ಕುಡಿದ್ರೆ ಒಳ್ಳೆಯದಾಕತಿ, ಕುಡ್ದವನ ಮನ್ಯಾಗ ಲಕ್ಷ್ಮಿ ನಿಂದಿರ್ತಾಳಂತ ಒಂದು ಶಾಸ್ತ್ರನೂ ಹೇಳಿಲ್ಲ. ಯಾವ ಹಿರಿಯರು ಹೇಳಂಗಿಲ್ಲ ಮತ್ತು ಕುಡಿಪ ನೀವು ಉದ್ಧಾರ ಆಗ್ತಿ ಅಂತ. ಅದಕ್ಕೆ ಕುಡಿಯುವುದನ್ನು ಬಿಡಬೇಕು, ಮಾಂಸ ತಿನ್ನುವುದನ್ನು ಬಿಡಬೇಕು, ಗುಟಕ ತಿನ್ನುವುದನ್ನು ಬಿಡಬೇಕು, ಮಟಕ ಆಡುವುದನ್ನು ಬಿಡಬೇಕು. ಆವಾಗ ನಿಜಕ್ಕೂ ನೀವು ಏನಾಗ್ತೀರಿ ಅಂದ್ರೆ ದೇವರ ಆಗ್ತೀರಿ ಈ ಜಗತ್ತಿನಲ್ಲಿ. ಮತ್ತೇನಾಗೋದದ? ಹೀಗಾಗಿ ಇದೊಂದು 5 ದಿವಸದ ಪ್ರವಚನ ಕಾರ್ಯಕ್ರಮ ಈ ಹುಚ್ಚೇಶ್ವರ ಶಿವಯೋಗಿಗಳ ಮಠದಲ್ಲಿ ಏನೋ ಇಲ್ಲಿ ಕಮಿಟಿ ಎಲ್ಲ ಸದಸ್ಯರು ಕೂಡ್ಕೊಂಡು ಪ್ರವಚನ ಮಾಡಬೇಕು ಅಂತ ಹೇಳಿದರು. ಅದೇ ನಮ್ಮ ಸ್ವಾಮಿಗಳ ಕೆಲಸನೇ ಇತ್ತಾಡ್ರಿ, ಬರ್ತೀವತ್ತು ತಂದೀವಿ ನಾವು ಅವ್ರಿಗೆ. ಅದೇ ಹೊಸ ವಿಷಯ ಏನು? ನೀವು ಒಟ್ಟು ಕಟ್ಟಿ ಮೇಲೆ ಕೂತು ಮಾತಾಡ್ತೀರಿ, ನಾವು ಒಟ್ಟು ಇಲ್ಲಿ ಕೂತು ಮಾತಾಡ್ತೇವೆ. ಆದರೆ ಇಷ್ಟ ಕಟ್ಟಿ ಮೇಲೆ ಕೂತ ಮಾತುಗಳು ಯಾರಿಗೂ ಉಪಯೋಗ ಇರೋದಿಲ್ಲ.
ಇಲ್ಲಿಯ ಮಾತುಗಳು ತುಸುವಾದರೂ ಜೀವನ ಬದಲು ಮಾಡ್ತಾವ. ಅಧ್ಯಾತ್ಮದ ಮಾತುಗಳು ಗುರುಕೃಪೆಯಿಂದ, ಪರಮಾತ್ಮನ ಕೃಪೆಯಿಂದ ಎಷ್ಟಾಯಿತು ಅಷ್ಟು ಹೇಳುವಂತಹ ಪ್ರಯತ್ನ. ಪೂಜ್ಯರಾದ ಬಸವೇಶ್ವರ ಮಹಾರಾಜರು ಮೌನ ಸಾನ್ನಿಧ್ಯ. ಕೆಲವೊಬ್ಬರು ಬರೇ ಮೌನವಾಗಿ ಇದ್ರನೇ ಎಲ್ಲ ಕೆಲಸ ನಡೀತಿರ್ತಾವ. ಕೆಲವೊಬ್ಬರು ಮಾತಾಡ್ಬೇಕಾಗ್ತೈತಿ. ಇದು ಒಂದು ರೀತಿ ಆಧ್ಯಾತ್ಮಿಕ ನಾಟಕ ಕಂಪನಿ ನಮ್ಮದು. ಒಬ್ರು ಸೂತ್ರಧಾರತಿರ್ತಾರ, ಒಬ್ರು ನೋಡು ಪಾರಿಜಾತಾಟದಾಗ ಇರ್ತಾರಲ್ಲ, ಎಲ್ಲ ಬೇರೆ ಬೇರೆ ಬೇರೆ. ಹಂಗ ಅವರು ಮೌನವಾಗಿ 5 ದಿವಸ ಯಾರ್ಯಾರು ಬರ್ತಾರ, ಹೆಂಗೆ ಬರ್ತಾರ, ಏನೇನು ಎಲ್ಲ ನೋಡಿ ತಿಳ್ಕೊಂಡ್ರು. ಮತ್ತು ಇಲ್ಲೇ ಯಾವಾಗಲೂ ಇರ್ತಾರ. ನೀವು ಅವರಿಗೆ ಮೇಲ ಬಂದು ಭೇಟಿ ಅದು ಆಗುತ್ತೆ ಬರ್ರಿ. ತುಸು ಮನ್ಯಾಗ ಏನು ಅಡಿಗೆ ಮಾಡಿದ್ದದು ತಂದು ಕೊಡುತ್ತೆ ಬರ್ರಿ. ಸನ್ಯಾಸಿಗಳದಾರ ಪಾಪ. ನೀವು ಅಲ್ಲೇ ಹೋಳಿಗೆ ಹುಗ್ಗಿ ಮಾಡಿ ಉಣೋದು, ಇಲ್ಲಿ ಗುರುಗಳ ಮಠದಾಗ ಕಟಕ್ ರೊಟ್ಟಿ ಪುಂಡಿಪಲ್ಲಿ ಚಟ್ನಿ. ಹಿಂಗಾದ್ರೆ ಏನು ಉಪಯೋಗ ಆಗಂಗಿಲ್ಲ. ತುಸು ಅವ್ರ ಕಡೆನೂ ತಾವು ಲಕ್ಷ್ಯ ಕೊಡಬೇಕು. ಆ ಬಳಿಕ ಹುಚ್ಚೇಶ್ವರ ಶಿವಯೋಗಿಗಳ ಗದ್ದುಗೆ ಬಹಳ ಪವಿತ್ರವಾದದ್ದು. ಒಂದು ತಪಸ್ಸಿನ ಶಕ್ತಿ ಈ ಮಠದಲ್ಲಿ ಯಾವಾಗಲೂ ಇದ್ದೇ ಅದ. ಇದೇನು ಜಾಗ ಐತಲ್ಲ, ಇದೇನು ಸಾಮಾನ್ಯ ಜಾಗ ಅಲ್ಲ ನೋಡ್ರಿ. ಇಲ್ಲಿ ನಿಂತು ನೋಡಿದ್ರೆ ಇಡೀ ಬೀಳೂರೆಲ್ಲ ಕಾಣ್ತೈತಿ. ಅಷ್ಟು ಎತ್ತರ ಮೇಲೆ ಐತಿದು. ಪ್ರಾಣಾಯಾಮ ಮಾಡ್ಲಾಕ, ಯೋಗ ಮಾಡ್ಲಾಕ ಹೇಳಿ ಮಾಡಿಸಿದಂಥ ಜಾಗ ಅಂದ್ರೆ ಹುಚ್ಚೇಶ್ವರ ಶಿವಯೋಗಿಗಳ ಮಠ. ಇಂಥ ಮಠಕ್ಕೆ ತಾವೆಲ್ಲ ಬಂದರಿ. ಮತ್ತು ಜಾತ್ರೆ ಮಾಡ್ತಾರಂದ್ರೆ ತುಸು ಏನಾರೆ ಪದರಿಂದ ದಾಸೋಕದು ಕೊಡ್ರಿ. ತುಸು 100 ಅನ್ನೋರು 500 ಕೊಡ್ರಿ, 500 ಅನ್ನೋರು 1000 ಕೊಡ್ರಿ. ನೀವು ಇಲ್ಲಿ 1000 ಕೊಟ್ರಿ ಅಂದ್ರೆ ದೇವ್ರು ನಿಮಗೆ 10 ಲಕ್ಷ ಮನ್ಯಾಗ ಕೊಡ್ತಾನೆ. ಗುರುಗಳು ಕೊಡ್ತಾರಷ್ಟು. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಗುರುಗಳಿಗೆ ಕೊಟ್ರೆ ಗುರುಗಳು ನಿಮ್ದ್ಯಾಕೆ ಇಟ್ಕೊಳಕ್ ಹೋಗ್ತಾರ, ಹೊಳ್ಳಿ ಅವರು ಸಾಕಷ್ಟು ಕೊಡ್ತಾರೆ. ಹೀಗಾಗಿ ಮನ್ಯಾಗ ಜ್ವಾಳ ಕಾಳ ಅವು ಇವು ಬೆಳೆದ್ರ ಅವು ತಂದು ಮಠಕ್ಕೆ ಕೊಡ್ರಿ. ಸಾಧ್ಯ ಇಲ್ಲಪ್ಪ ನಮ್ಮ ಮನ್ಯಾಗ ರೊಕ್ಕ ಇದ್ರ ಅವು ತುಸು ತಂದು ಕೊಡ್ರಿ. ಇಲ್ಲಪ್ಪ ನಮ್ಮ ಮನ್ಯಾಗ ಅದು ಇಲ್ಲಂದ್ರ ಮಠದಾಗ ಒಂದು ತುಸು ಕಸ ಹೊಡೆದು ಬಾಂಡೆ ತೊಳೆದು ಈ ಸೇವಾರೆ ಮಾಡ್ರಿ. ಹೆಂಗರೆ ಮಾಡಿ ಒಟ್ಟು ನಾವು ಉದ್ಧಾರ ಆಗಬೇಕಾದ್ರೆ ಗುರು ಸೇವಾ ಮಾಡಲೇಬೇಕು. ಹಾಗೆ ತಾವೆಲ್ಲರೂ ಅತ್ಯಂತ ಶ್ರದ್ಧೆಯಿಂದ, ಊರಿನಿಂದ ಬಹಳ ದೂರ ಐತಿ ಮಠ, ಆದರೂ ಈ ಭಾಗದ ಎಲ್ಲ ರೈತರು ಎಲ್ಲ ತಾಯಂದಿರು ಕೂಡ್ಕೊಂಡು ಇಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ ಗುರು ಬಸವೇಶ್ವರ ಶಿವಯೋಗಿಗಳ ಮಠದ ಪರವಾಗಿ ನಿಮಗೆಲ್ಲರಿಗೂ ಅಭಿನಂದನೆಗಳು. ಊರಾಗ ಭಕ್ತಿ ಬೆಳಿಬೇಕು, ಅಧ್ಯಾತ್ಮ ಹುಲುಸಾಗಿ ಹೀಗೇ ಇದು ಸದಾಕಾಲ ನಡಿಬೇಕು. ಮ್ಯಾಲಿಂದ ಮ್ಯಾಲ ಪ್ರವಚನಗಳು ನಡ್ಕೋತಿರ್ಬೇಕು. ಮುಂದಿನ ವರ್ಷಕ್ಕೆ ಅಂದ್ರೆ ಮತ್ತೆ ಮನೆಯೊಳಗೆ ಎಷ್ಟು ಜಾಡಾಕತ್ತೇವೇನು ಹೇಳಕ್ಕೆ ಬರಂಗಿಲ್ಲ, ಧೂಳು ಭಾಳ ಆಕೈತಿ. ಅದಕ್ಕೆ ಮ್ಯಾಲಿಂದ ಮೇಲೆ ಈ ರೀತಿಯಾಗಿ ನಡ್ಕೋತಿರ್ಲಿ ಅಂತ ಹೇಳ್ತಾ, ಶ್ರದ್ಧೆಯಿಂದ 5 ದಿವಸ ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ, ಬಹಳ ಮನಸ್ಸಿಗೆ ಹತ್ತಿದ್ದು ಅಂದ್ರೆ ಹೊಳ್ಳಿ ನಮಗೆ ಕೊಡ್ರಿ ಅವು ಮಾತಾ, ಯಾವ್ಯಾವ ಮೆತ್ತಗದಾವ ತೊಗೊಂಡು ಹೋಗ್ರಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.